ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ತಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ನ ಚೇತ್ ಕಾಮಾನ್ನಿತಾ ಕಾಮಾ ರೂಪಿತಾ ಗಾನಕರ್ತೃತಾ ಭೋಕ್ತೃತಾ ಸರ್ವಕಾಮಾನಾಂ ಕುಪ್ಯಂತ್ಯೇತೆ ವಿಮುಕ್ತಿಗಾಃ. ಶ್ರುತಿಗಳಿಗೆ ಪರಸ್ಪರ ವಿರೋಧ ಇಲ್ಲದ ರೀತಿಯಲ್ಲಿ ಅರ್ಥವನ್ನು ಹೇಳಬೇಕು. ಒಂದು ವೇಳೆ ಶ್ರುತಿಗಳಿಗೆ ಪರಸ್ಪರ ವಿರೋಧ ಬಾರದ ಹಾಗೆ ಅರ್ಥ ಹೇಳಲಿಲ್ಲ ಅಂತಾದರೆ ಅವಾಗೇನಾಗುತ್ತೆ ಅಂತಂದರೆ, ಶ್ರುತಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಭೋಗಗಳನ್ನು ವರ್ಣನೆ ಮಾಡಿದ್ದಾರೆ. ಕಾಮಾನ್ನಿ ಕಾಮರೂಪ್ಯನು ಸಂಚರನ್ ಅಂತ. ಕಾಮಾನ್ನಿ ಅಂದರೆ ಕಾಮ ಅನ್ನಿ ಅಂತಲ್ಲ, ಕಾಮ ಬೇಕಾದ್ದನ್ನು ತಿಂದುಕೊಂಡಿರ್ತಾನೆ ಅಂತ ಅರ್ಥ. ಅದಭಕ್ಷಣೆ. ಅವನು ಏನು ಅಂದರೆ ಕಾಮಾನ್ವಿತ ಅಂತ. ಕಾಮಾನ್ವಿತ ಅಂದರೆ ಇಷ್ಟವಾದ ಅನ್ನ ಅದನ್ನು ಹೊಂದಿದವನು, ಅದನ್ನು ತಿನ್ನುವವನು ಆಗಿರ್ತಾನೆ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಹಾಗೇ ಅವನು ಏತಸ್ಸಾಮಗಾಯನ್ ಆಸ್ತೆ, ಸಾಮಗಾನವನ್ನು ಮಾಡಿಕೊಂಡಿರ್ತಾರೆ. ಗಾನಕರ್ತೃತ ಅಂತ, ಅವನಿಗೆ ಗಾನಕರ್ತೃತ್ವವನ್ನು ಹೇಳ್ತಾ ಇದ್ದಾರೆ ಅಂತ. ಹಾಗೆ ಭೋಕ್ತೃತ ಅಂತ, ಸರ್ವಕಾಮಾನಾಂ ಭೋಕ್ತೃತ ಅಂತ. ಕಾಮರೂಪಿ ಕಾಮಾನ್ನಿ ಎಂಬುದಾಗಿ ಅವನಿಗೆ ಎಲ್ಲ ಕಾಮಗಳ ಅಪೇಕ್ಷಿತವಾದವುಗಳ ಭೋಕ್ತೃತ್ವವನ್ನು ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ಈ ರೀತಿಯಾಗಿರ್ತಕ್ಕಂತಹ ಏನು ಮೋಕ್ಷದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಧರ್ಮಗಳನ್ನು ಹೇಳ್ತಾ ಇದ್ದಾರೆ, ಇದೆಲ್ಲ ಕುಪ್ಯಂತಿ ಅಂತ. ಈ ಧರ್ಮಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳಿದ್ದಾರೆ. ಆ ದೇವತೆಗಳ ನಿಯಮನದಿಂದ ಜೀವ ಗಾನ ಮಾಡ್ತಾನೆ, ಅಥವಾ ಬೇಕಾದ ರೂಪವನ್ನು ಸ್ವೀಕಾರ ಮಾಡ್ತಾನೆ, ಅಥವಾ ಅವನು ಬೇಕಾದ ಪದಾರ್ಥವನ್ನು ತಿಂತಾನೆ. ಇದೆಲ್ಲ ಹೇಗೆ? ಆಯಾ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳಿಂದ ಅವನು ಮಾಡ್ತಾನೆ. ಆದರೆ ನೀವು ಮೋಕ್ಷದಲ್ಲಿ ಯತ್ರತು ಸರ್ವಂ ಆತ್ಮೈವಾಭೂತ್ ಯತ್ರತು ಅಸ್ಯ ಸರ್ವಂ ಆತ್ಮೈವಾಭೂತ್ ಎಂಬುದಾಗಿ ಕೇವಲ ಚೇತನ ಮಾತ್ರ ಇದ್ದಾನೆ, ಬೇರೆ ಏನೂ ಇಲ್ಲ ಅಂತಾದರೆ, ಈ ರೀತಿಯಾಗಿ ಹೇಳತಕ್ಕಂತಹ ಶ್ರುತ್ಯಭಿಮಾನಿ ದೇವತೆಗಳು, ಧರ್ಮಾಭಿಮಾನಿ ದೇವತೆಗಳು ಕೋಪವುಳ್ಳವರಾಗ್ತಾರೆ. ಅವರಿಗೆ ಕೋಪ ಬರುತ್ತೆ. ತಮ್ಮ ಮಾತುಗಳಿಗೆ ತಮ್ಮ ನಿಯಮನಕ್ಕೆ ಬೆಲೆ ಇಲ್ಲ ಅಂತಾಯಿತು ಅಂತ ಅವರು ಕೋಪಗೊಳ್ತಾರೆ. ಹಾಗಾದ್ರೆ ಅದಕ್ಕೆ ಅವಕಾಶ ಇರಬಾರ್ದು. ಹಾಗಾದರೆ ಏನು ಮಾಡಬೇಕು? ಮೋಕ್ಷದಲ್ಲಿ ಎಲ್ಲ ವಿಧವಾದಂತಹ ಭೋಗವನ್ನು ಅನುಭವಿಸ್ತಾರೆ. ಎಲ್ಲ ವಿಧವಾದ ಧರ್ಮ ಉಳ್ಳವನಾಗಿದ್ದಾನೆ ಎಂಬುದಾಗಿ ಹೇಳಬೇಕು. ಬರುತ್ತೆ. ಭಗವಂತನಿಗೂ ವೇದಾಭಿಮಾನಿ ದೇವತೆಗಳಿಗೂ ಧರ್ಮಾಭಿಮಾನಿ ದೇವತೆಗಳಿಗೂ ಎಲ್ಲ ಕೋಪ ಬರುತ್ತೆ ಅಂತ ಅರ್ಥ. ಕೋಪ ಬರುತ್ತೆ ಅಂದರೆ ಏನರ್ಥ? ಜೀವರು ತಪ್ಪಾಗಿ ತಿಳಿದಿದ್ದಾನೆ ಅಂಥೇಳಿ ಅವನು ಕೋಪ ಮಾಡ್ಕೊಳ್ತಾನೆ ಅಂತಲ್ಲ, ಅದಕ್ಕೆ ಅನುಗುಣವಾದಂತಹ ಶಿಕ್ಷೆಯನ್ನು ಕೊಡ್ತಾನೆ ಅಂತ. ಅವನಿಗೆ ಪ್ರಸನ್ನತೆ ಉಂಟಾಗೋದಿಲ್ಲ, ಅವನ ಅನುಗ್ರಹ ಆಗೋದಿಲ್ಲ ಅಂತ ಅರ್ಥ ಅಷ್ಟೆ. ಕೋಪ ಬರುತ್ತೆ ಅಂತ ಅರ್ಥ ಅಲ್ಲ. ನಚೇತ್ ಶ್ರುತಿಗಳಿಗೆ ಪರಸ್ಪರ ವಿರೋಧ ಇಲ್ಲದ ಹಾಗೆ ಅರ್ಥವನ್ನು ಹೇಳಲಿಲ್ಲ ಅಂತಾದರೆ ವಿಮುಕ್ತಿಗ ಮೋಕ್ಷದಲ್ಲಿರುವಂತಹ ಕಾಮಾನ್ವಿತ
ತನಗೆ ಇಷ್ಟವಾದ ಆಹಾರ ಪ್ರಾಪ್ತಿ. ಕಾಮರೂಪಿತ ತನಗೆ ಬೇಕಾದ ರೂಪಗಳ ಸ್ವೀಕಾರ. ಗಾನಕರ್ತೃತ ತನಗೆ ಇಷ್ಟ ಬಂದ ಹಾಗೆ ಗಾನವನ್ನು ಮಾಡುವಿಕೆ. ಸರ್ವಕಾಮಾನಾಂ ಎಲ್ಲ ತನಗಿಷ್ಟವಾಗಿರ್ತಕ್ಕಂತಹ ಎಲ್ಲ ಸುಖಗಳ ಭೋಕ್ತೃತ್ವ. ಏತೆ ಈ ಎಲ್ಲ ಧರ್ಮಗಳು, ಇದಕ್ಕೆ ಅಭಿಮಾನಿಯಾಗಿರ್ತಂತಹ ದೇವತೆಗಳು ಕುಪ್ಯಂತಿ ಕೋಪವನ್ನು ಹೊಂದುತ್ತಾರೆ. ನಚೇತ್ ಶ್ರುತಿಗಳಿಗೆ ಪರಸ್ಪರ ವಿರೋಧ ಇಲ್ಲದ ಹಾಗೆ ಅರ್ಥವನ್ನು ಹೇಳಲಿಲ್ಲ ಅಂತಾದರೆ, ವಿಮುಕ್ತಿಗ ಮೋಕ್ಷದಲ್ಲಿರುವಂತಹ ಕಾಮಾನ್ವಿತ ತನಗೆ ಇಷ್ಟವಾದ ಆಹಾರವನ್ನು ತಿನ್ನುವಿಕೆ. ಕಾಮರೂಪಿತ ತನಗೆ ಇಷ್ಟವಾದ ರೂಪಗಳ ಸ್ವೀಕಾರ ಮಾಡುವಿಕೆ. ಗಾನಕರ್ತೃತ ತನಗೆ ಇಷ್ಟ ಬಂದಂತೆ ಗಾನ ಮಾಡುವಿಕೆ. ಸರ್ವಕಾಮಾನ ಎಲ್ಲ ಕಾಮ್ಯ ವಸ್ತುಗಳ ಸುಖಗಳ ಭೋಕ್ತೃತ್ವ ಎಂಬತಕ್ಕಂಥದ್ದು ಏನಿದೆ, ಏತೆ ಈ ಎಲ್ಲ ಧರ್ಮಗಳು, ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ಕುಪ್ಯಂತಿ ಕೋಪಗೊಳ್ತಾರೆ. ನಚೇತ್ ಅಂದರೆ ಏವಂ ಅವಿರುದ್ಧಾರ್ಥ ನ ಕಥ್ಯತೆ ಚೇತ್, ನಾವು ಹೇಳುವ ರೀತಿಯಲ್ಲಿ ಎರಡು ಶ್ರುತಿಗಳಿಗೆ ವಿರೋಧ ಬಾರದ ಹಾಗೆ ಅರ್ಥವನ್ನು ಹೇಳಲಿಲ್ಲ ಅಂತಾದರೆ, ನಚೇತ್ ನಾವು ಹೇಳುವ ರೀತಿಯಲ್ಲಿ ಶ್ರುತಿಗೆ ವಿರೋಧ ಬಾರದ ಹಾಗೆ, ಅರ್ಥಗಳಿಗೆ ವಿರೋಧ ಬಾರದ ಹಾಗೆ ಅರ್ಥ ಹೇಳಿಲ್ಲ, ಅವ್ರು ಹೇಳುವ ರೀತಿಯಲ್ಲಿ ವಿರೋಧ ಬಂತು. ಒಂದು ಅಪ್ರಮಾಣ ಇನ್ನೊಂದು ಪ್ರಮಾಣ ಅಂತ ಹೇಳ ವಿರೋಧ ಇದೆ ಅಂತ. ಅಂದರೆ ನಾವು ಹೇಳುವ ರೀತಿಯಲ್ಲಿ ವಿರೋಧ ಬಾರದ ಹಾಗೆ ಅರ್ಥ ಹೇಳಲಿಲ್ಲ ಅಂತಾದರೆ, ಅಲ್ಲಿ ಶ್ರುತಿ ಹೇಳ್ತಾರೆ ಕಾಮಾನ್ವಿತ ಅಂದರೆ ಯಾವುದು? ಕಾಮಾನ್ಯೇ ಕಾಮರೂಪ್ಯನು ಸಂಚರನ್ ಗಾನಕರ್ತೃತ ಏತತ್ಸಾಮಗಾಯನ್ನಾಸ್ತೆ ಅಂತ. ಇತಿ ಶ್ರುತೌ ಸೋಶ್ರುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ಇತಿ ಶ್ರುತೌ ಚ ಕಥಿತಾಃ ಕಾಮಾನ್ವಿತ್ವಾದಯಃ ಚತ್ವಾರೋ ಮುಕ್ತವಿಶೇಷಣೀಭೂತಧರ್ಮಾಃ ಜೀವನ್ಮುಕ್ತೌ ಅಸಂಭಾವಿತಾಃ ಕುಪ್ಯಂತಿ ನಿರವಕಾಶ ಬಹುಶ್ರುತ್ಯುಕ್ತ ಶೋಭನಾರ್ಥಾಪಹಾರಣಂ ತ್ವಾಂ ಅಂಧೇತಮಸಿ ಅಪಹಾರಿಣಂ ತ್ವಾಂ ಅಂಧೇತಮಸಿ ನಿಕ್ಷಿಪಂತಿ ಇತ್ಯರ್ಥಃ ಅಂತ. ಕಾಮಾನ್ನಿ ಕಾಮರೂಪ್ಯನು ಸಂಚರನ್ ಅಂತ. ಕಾಮಾನ್ನಿ ಬೇಕಾದ ಪದಾರ್ಥಗಳನ್ನು ನಿಷಿದ್ಧವಾದ್ದೆಲ್ಲ ತಿಂತಾನೆ ಅಂತ ಅರ್ಥ ಅಲ್ಲ, ಅನಿಷಿದ್ಧವಾದ ತನಗೆ ಬೇಕಾದದ್ದು ಅಂತ ಅರ್ಥ. ಮೋಕ್ಷಕ್ಕೆ ಹೋದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ಬೋದು, ಕಾಮಾನ್ಯ ಅಂತಿದೆ ಅಂತ ಅರ್ಥ ಅಲ್ಲ. ಮಾಂಸ ಗಿಂಸ ಎಲ್ಲ ತಿನ್ಬೋದು, ಮದ್ಯಪಾನ ಎಲ್ಲ ಮಾಡ್ಬೋದು ಅಂತ ಅರ್ಥ ಅಲ್ಲ. ಆ ನಿಷಿದ್ಧವಾದವುಗಳಲ್ಲಿ ಬಯಕೆ ಬರೋದೇ ಇಲ್ಲ. ಹಾಗಾದ್ರೆ ಅನಿಷಿದ್ಧವಾದಂಥದ್ರಲ್ಲೇ ತನಗೆ ಬೇಕಾದ್ದನ್ನು ಅವನು ತಿಂತಾನೆ ಅಂತ. ಅನಿಷಿದ್ಧವಾದದ್ದು ಈಗ ಮನೆಯಲ್ಲಿ ಮೈಸೂರು ಪಾಕ್ ತಿನ್ನಬೇಕು, ಎಲ್ಲಿ ತಿನ್ನಲಿಕ್ಕಾಗುತ್ತೆ? ಆಗುತ್ತಾ? ಇಲ್ಲಲ್ಲ. ಯಾಕೆ? ಮಾಡಿದ್ದೆ ತಾನೇ ತಿನ್ನಲಿಕ್ಕಾಗೋದು. ಎಲ್ಲ ಸ್ಟಾಕ್ ಇದ್ದರೆ ತಿನ್ಬೋದು, ಇಲ್ಲ ಅಂದರೆ ಇಲ್ಲ. ಹಾಗೆ ಮಾಡಿ ತಿನ್ನಬೇಕಾ? ಅಲ್ಲಿ ಹಾಗಿಲ್ಲ. ಅಯ್ಯಯ್ಯೋ ಮಾಡಬೇಕು, ಮಾಡೋರಿಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತಿಲ್ಲವೇ ಇಲ್ಲ. ತತ್ಕಾಲದಲ್ಲೇ ಅದೆಲ್ಲವೂ ಕೂಡ ಸೃಷ್ಟಿಯಾಗ್ಬಿಡ. ಅಂದರೆ ಕಾಮಾನ್ನಿ ಅಂತ. ಅಷ್ಟೇ ಅಲ್ಲ, ಕಾಮರೂಪಿ ಅಂತ. ಏನೋ ಡ್ರೆಸ್ ಹಾಕೋಬೇಕು ಅಂದರೆ ಅಂಗಡಿ ಹೋಗಿ ತೊಗೊಂಬರ್ಬೇಕು. ಡ್ರೆಸ್ ಹಾಕ್ಕೊಳ್ಬೇಕಾದ್ರೆ ಹಾಗಿರಬೇಕಾದ್ರೆ ಇವನು ಏನಾದರೂ ತನಗೆ ಬೇಕಾದ ರೂಪ, ಒಳ್ಳೆ ಎತ್ತರವಾದ ದೇಹ ಬೇಕು ಅಥವಾ ಸಣ್ಣದಾಗಿರ್ತಕ್ಕಂಥ ದೇಹ ಬೇಕು ಅಂತ ಅಂದ್ಕೊಂಡ್ರೆ, ಅವನು ದಪ್ಪ ಆಗಿದ್ದಾನೆ ಅಂತಂದರೆ ಜಿಮ್ಗೆ ಹೋಗ್ಬೇಕಾಗಿಲ್ಲ, ಬೇಕಾದ ತೆಳಗಾಗ್ಬಿಡ್ತಾನೆ. ಅಯ್ಯೋ ತೆಳಗಿದ್ದೀನಲ್ಲ ಅಂತಂದರೆ ಮತ್ತೆ ಅವನೇನು ಬೇಕಾದರೆ ಫ್ಯಾಟ್ಗೆ ಬೇಕಾದ ತಿನ್ನಬೇಕಾಗಿಲ್ಲ, ತಾನಾಗೆ ದಪ್ಪ ಆಗ್ತಾನೆ. ಯಾವ ರೂಪವನ್ನು ಬೇಕಾದ್ರೂ ಪಡ್ಕೊಳ್ತಾನೆ. ಕಾಮರೂಪಿ ಅಂತ. ಈ ರೀತಿಯಲ್ಲಿ ಅವನು ಅಲ್ಲಿ ವಿಹಾರ ಮಾಡ್ತಾನೆ ಅಂತ ಶ್ರುತಿ ಹೇಳ್ತಾ ಇದೆ. ಅದನ್ನೇ ಕಾಮಾನ್ವಿತ ಕಾಮರೂಪಿತ ಅಂತ ಅದನ್ನು ವಾದಿರಾಜರು ಹೇಳ್ತಾ ಇದ್ದಾರೆ. ಹಾಗೆಯೇ ಗಾನಕರ್ತೃತ ಅಂತ ಹೇಳಿದ್ರು. ಏತತ್ಸಾಮಗಾಯನ್ ಆಸ್ತೆ ಶ್ರುತಿ ಹೇಳ್ತಾ ಇದೆ. ಅವನು ಗಾನ ಮಾಡ್ಕೊಂಡಿರ್ತಾನೆ. ಅವನಿಗೆ ಸಾಮಗಾನ. ಕೆಲವರು ಸಾಮಗಾನ ಮಾಡಲ್ಲ, ಮತ್ತು ಬೇರೆ ಮಂತ್ರಗಳನ್ನು ಪಠನೆ ಮಾಡ್ತಿರ್ತಾರೆ. ಅಂತೂ ಅವರವರಿಗೆ ಬೇಕಾದಂಥದ್ದನ್ನು ಮಾಡಿಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಮತ್ತು ಭೋಕ್ತೃತ ಸರ್ವಕಾಮಾನ್ ಅಂತಂದರೆ ಅದಕ್ಕೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಅಂತ. ಏನು ಅನಿಷಿದ್ಧವಾದದ್ದೋ ಎಲ್ಲವನ್ನೂ ಅವನು ಅನುಭವಿಸ್ತಾನೆ ಅಂತಿದೆ. ಅದರಿಂದ ಇದು ಸರ್ವಕಾಮ ಭೋಕ್ತೃತ್ವ, ಕಾಮ್ಯ ಪದಾರ್ಥಗಳ ಭೋಗ, ಸುಖಾನುಭವ. ಇದನ್ನು ಶ್ರುತಿ ಹೇಳಿದೆ. ಕಾಮಾನ್ನಿ ಕಾಮರೂಪಿ ಅನುಸಂಚರನ್ ಏತತ್ಸಾಮಗಾಯನ್ನಾಸ್ತೆ ಇತಿ ಶ್ರುತೌ. ಇದೆರಡು ಶ್ರುತಿ. ಅದಲ್ಲದೇನೆ ಸ್ನೋಶ್ರುತೆ ಸರ್ವಾನ್ ಕಾಮಾನ್ ಎಂಬತಕ್ಕಂಥ ಶ್ರುತೌ ಚ. ಈ ಶ್ರುತಿಯಲ್ಲಿ ಒಟ್ಟು 4 ಧರ್ಮ ಹೇಳಿದ್ದಾರೆ. ಕಥಿತಾಃ
ಕಾಮಾನ್ನಿತ್ವಾದಯ ಚತ್ವಾರೋ ಧರ್ಮ. ಕಾಮಾನ್ನಿತ್ವ, ಕಾಮರೂಪಿತ್ವ, ಗಾನಕರ್ತೃತ್ವ, ಭೋಕ್ತೃತ್ವ ರೂಪವಾಗಿರ್ತಕ್ಕಂತಹ 4 ಧರ್ಮಗಳನ್ನು ಹೇಳಿದ್ದಾರೆ. ಅದು ಯಾರಿಗೆ? ಮುಕ್ತ ವಿಶೇಷಣೀಭೂತ ಧರ್ಮ. ಜೀವನ್ಮುಕ್ತನಾದವನಿಗೆ ಹೇಳಿದ್ದಲ್ಲ. ಇದು ಭಗವಂತನನ್ನು ಹೊಂದಿದ ಮೇಲೆ, ಮುಕ್ತಿಯನ್ನು ಹೊಂದಿದ ಮೇಲೆ ಇವನು ಅನುಭವಿಸುವಂತಹ ಮುಕ್ತನಾದ ಜೀವನಿಗೆ ವಿಶೇಷಣವಾಗಿರ್ತಕ್ಕಂತಹ ಧರ್ಮ. ಅದಕ್ಕೆ ಹೇಳ್ತಾರೆ ಜೀವನ್ಮುಕ್ತವು ಅಸಂಭಾವಿತಾ. ಜೀವನ್ಮುಕ್ತಿಯಲ್ಲಿಲ್ಲ. ಜೀವ ಕಾಮಾನ್ಯ ಅಲ್ಲ, ಕಾಮರೂಪಿ ಅಲ್ಲ. ಜೀವನ್ಮುಕ್ತಿ ಅವಸ್ಥೆಯಲ್ಲಿ ಅವನು ಕಾಮರೂಪಿ ಇಲ್ಲ. ಯಾಕೆ? ತನ್ನ ಸ್ವರೂಪಕ್ಕೆ ಆವರ್ಕವಾದ ಲಿಂಗದೇಹ ಇದೆ. ಆ ಲಿಂಗದೇಹ ಇರೋದರಿಂದ ಬೇಕಾದ ರೂಪ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಎಲ್ಲಿ? ಜೀವನ್ಮುಕ್ತಿ ಅವಸ್ಥೆಯಲ್ಲಿ. ಆದರೆ ಮುಕ್ತಿಯವಸ್ಥೆಯಲ್ಲಿ ಆಗಬೇಕಾದ್ರೆ ಅವನಿಗೆ ಲಿಂಗದೇಹ ಇಲ್ಲ. ಆದ್ದರಿಂದ ಯಾವ ರೂಪವನ್ನು ಕೂಡ ಪಡ್ಕೊಳ್ಬೋದು. ಅಂದರೆ ಜೀವನ್ಮುಕ್ತವು ಅಸಂಭಾವಿತ. ಜೀವನ್ಮುಕ್ತಿ ಅವಸ್ಥೆಯಲ್ಲಿ ಅಸಂಭಾವಿತವಾದದ್ದು ಅಂತ ಯಾವುದು? ಈ 4 ಧರ್ಮಗಳು. ಅವುಗಳು ಕೋಪ ಹೊಂತಾವೆ ಅಂದರೆ ಏನರ್ಥ ಅಂತಂದರೆ ನಿರವಕಾಶ ಬಹುಶ್ರುತ್ಯುಕ್ತ ಶೋಭನಾರ್ಥ ಅಪಹಾರಿಣಂ ಅಂತ ಕೋಪಗೊಳ್ತಾವೆ. ಕೋಪಗೊಂಡು ನಾವು ಹೇಳಿರ್ತಕ್ಕಂತಹ ಅನೇಕ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ನಿರವಕಾಶವಾದಂಥ ಅನೇಕ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಅರ್ಥವನ್ನು ಬಿಟ್ಟಿದ್ದಾರೆ, ಅರ್ಥವನ್ನು ತ್ಯಾಗ ಮಾಡಿದ್ದಾರೆ. ಆದ್ದರಿಂದ ಅರ್ಥವನ್ನು ಅಪಹಾರ ಮಾಡಿದಂತೆ ಆಯಿತು. ಲೋಕದಲ್ಲಿ ಅಪಹಾರ ಮಾಡಿದವ್ರನ್ನೇನು ಮಾಡ್ತಾರೆ? ಶಿಕ್ಷೆಗೆ ಒಳಪಡಿಸ್ತಾರೆ. ಹಾಗೆ ಅನೇಕ ಶ್ರುತಿಯಲ್ಲಿ, ಅನೇಕ ನಿರವಕಾಶ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಅರ್ಥ ಅದನ್ನು ಅಪಹಾರ ಮಾಡಿದ್ದಾನೆ. ಅಂದರೆ ಆ ಅರ್ಥವನ್ನು ಅಪ್ರಮಾಣ ಅಂತ ಹೇಳಿದ್ದಾನೆ ಅಂತಂದರೆ ಅಂಥವನನ್ನು ಅಂಧಂತಮಸ್ಸಿನಲ್ಲಿ ಹಾಕ್ತಾವೆ. ಕುಪ್ಪೆ ಅಂತಂದರೆ ಕೋಪಗೊಳ್ತಾವೆ ಅಂತಂದರೆ ಅಂಧಂತಮಸ್ಸಿನಲ್ಲಿ ಹಾಕ್ತಾರೆ ಅಂತ ಅರ್ಥ. ತಮಸಿ ನಿಕ್ಷಿಪಂತಿ ಇತ್ಯರ್ಥ. ನಿರವಕಾಶ ಬಹುಶ್ರುತೀನಾಂ ಅಪ್ರಾಮಾಣ್ಯ ಕಥನಾತ್ ಸಾವಕಾಶ ಏಕಶ್ರುತೆ ಅನುಕೂಲ ಅರ್ಥಕಥನಮೇವ ನ್ಯಾಯಮಿತಿ ಭಾವ ಅಂತ. ನಿರವಕಾಶವಾದ ಅನೇಕ ಶ್ರುತಿಗಳಿಗೆ ಅಪ್ರಾಮಾಣ್ಯ ಹೇಳೋಕ್ಕಿಂತ ಸಾವಕಾಶವಾಗಿರ್ತಕ್ಕಂತಹ ಒಂದು ಶ್ರುತಿಗೆ ಅಪ್ರಾಮಾಣ್ಯ ಅಲ್ಲ, ಅನುಕೂಲ ಅರ್ಥಕಥನ. ಈ ಹಿಂದಿನ ಬಹುಶ್ರುತಿ ನಿರವಕಾಶ ಅವುಗಳಿಗೆ ವಿರೋಧ ಬಾರದ ಹಾಗೆ ಅರ್ಥ ಹೇಳ್ತಕ್ಕಂಥದ್ದು ಸರಿ. ನಿರವಕಾಶವಾದ ಅನೇಕ ಶ್ರುತಿಗೆ ಅಪ್ರಾಮಾಣ್ಯ ಹೇಳಬೇಕಾಗುತ್ತೆ. ಯಾವಾಗ? ಯತ್ರತು ಅಸ್ಯ ಸರ್ವಂ ಆತ್ಮೈವಾಭೂತ ಎಂಬತಕ್ಕಂಥ ಶ್ರುತಿಗೆ ನೀವು ಪ್ರಾಮಾಣ್ಯ ಒಪ್ಪೋದ್ರಿ. ಆದರೆ ನಾವು ಹೇಳುವ ರೀತಿಯಲ್ಲಿ ಪರಂಜ್ಯೋತಿ ರೂಪ ಸಂಪದ್ಯ, ಆಮೇಲೆ ಯತ್ರತು ಸತತ್ರ ಪರ್ಯೇತಿ ಎಂಬತಕ್ಕಂಥ ಶ್ರುತಿ ಕಾಮಾನ್ನಿ ಕಾಮರೂಪೇಣ ಸಂಚರನ್ ಸೋಷ್ಟುತೆ ಸರ್ವಾನ್ ಕಾಮಾನ್ ಏತತ್ ಸಾಮಗಾಯನ್ನಾಸ್ತೆ, ಈ ಎಲ್ಲ ಶ್ರುತಿಗಳಿಗೂ ಕೂಡ ಅಪ್ರಾಮಾಣ್ಯ ಹೇಳಬೇಕಾಗುತ್ತೆ. ಯತ್ರತು ಅಸ್ಯ ಸರ್ವಮಾತ್ಮೈವಾವತ್ತು ಒಂದು ಶ್ರುತಿಗೆ ನೀವು ಪ್ರಾಮಾಣ್ಯ ಒಪ್ತೀರ ಅಂತಂದರೆ ಬಹುಶ್ರುತಿ ನಿರವಕಾಶ ಶ್ರುತಿ ಇದೆ, ಅದಕ್ಕೆಲ್ಲ ಅಪ್ರಾಮಾಣ್ಯ ಹೇಳಬೇಕಾಗತ್ತೆ. ಅದಕ್ಕಿಂತ ಸಾವಕಾಶ ಶ್ರುತಿ ನಾವು ಹೇಳುವ ರೀತಿಯಲ್ಲಿ ತರ್ಕರೂಪದಲ್ಲಿದೆ ಅಂತ ಶ್ರುತಿಯನ್ನು ಹೇಳಿಬಿಟ್ರೆ ಆವಾಗ ಆ ಶ್ರುತಿಗೆ ಅಪ್ರಾಮಾಣ್ಯ ಅಲ್ಲ, ಅನುಕೂಲಾರ್ಥ. ಹಿಂದೆ ಹೇಳಿರ್ತಕ್ಕಂತಹ ಭೋಗವನ್ನು ಹೇಳ್ತಕ್ಕಂತಹ ಶ್ರುತಿಗಳಿಗೆ ಅನುಕೂಲವಾಗಿರ್ತಕ್ಕಂಥ ಸಹಕಾರಿಯಾಗಿರ್ತಕ್ಕಂತಹ ಅರ್ಥವನ್ನು ಹೇಳ್ತಕ್ಕಂಥದ್ದೇ ಸರಿ ಅಂತ. ಲೋಕದಲ್ಲಿ ಕೊಲ್ಲೋದು ತಪ್ಪು, ಹಾಳಾಗಿ ಬದುಕೊಂಡು ಹೋಗೋದು ಬಿಡೋದು ಒಳ್ಳೆಯದು, ಹೌದಲ್ವ? ಹಂಗಾರೆ ಹೇಳ್ತೇವೆ. ಇಲ್ಲಿ ಹಾಳಾಗು ಅಂತಲ್ಲ, ಮತ್ತು ಹಿಂದೆ ಹೇಳಿರ್ತಕ್ಕಂಥ ಶ್ರುತಿಗೆ ಅನುಕೂಲವಾಗುವ ರೀತಿಯಲ್ಲಿಯೇ ಅರ್ಥವನ್ನು ಹೇಳ್ತಕ್ಕಂಥದ್ದೇ ಯೋಗ್ಯ, ನ್ಯಾಯ. ಅಪರಾಧವೇ ಯಾರನ್ನ? ಅದಕ್ಕೆ ಬ್ರಹ್ಮಹತ್ಯೆ ಮಾಡಬಾರ್ದು. ಬ್ರಾಹ್ಮಣರನ್ನು ಬ್ರಾಹ್ಮಣೋನ ಹಂತವ್ಯ ಅಂತಿದೆ. ಆದ್ದರಿಂದಾಗಿ ಅವನಿಗೆ ಕೊಂದರೆ ಏನಾಗಬೇಕು ಅದಕ್ಕೆ ಸಮಾನವಾದಂತಹ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಸಂಭಾವಿತಸ್ಯ ಚ ಅಕೀರ್ತಿ ಮರಣಾದತಿರಿಚ್ಯತೆ. ಯಾರು ಮಾನಧನಿಯಾಗಿ ಬದುಕಿರ್ತಾನೋ ಅವನಿಗೆ ಅವಮಾನ ಎಂಬತಕ್ಕಂಥದ್ದು ಮರಣಕ್ಕಿಂತ ಮೇಲು. ಆದ್ದರಿಂದ ಅಶ್ವತ್ಥಾಮಾಚಾರ್ಯರ ತಲೆಯಲ್ಲಿದ್ದಂಥ ಮಣಿಯನ್ನು ತೆಗೆಯುವ ಮೂಲಕ ಆ ಮಕ್ಕಳನ್ನು ಕೊಂದದ್ದಕ್ಕೆ ಅವನಿಗೆ ಮರಣಕ್ಕೆ ಸಮಾನವಾದಂತಹ ಅಥವಾ ಮರಣಕ್ಕಿಂತ ಮೇಲೆ ಇರತಕ್ಕಂತಹ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ತವತ್ವಾಪಾತ ವಾಕ್ಯಾರ್ಥಾತ್ ಶೂನ್ಯತೈವೇತ್ಯಪಾರ್ಥತಾ ಚಿತ್ರಚಿದ್ರೂಪದೇಹಾಸ್ತ ದೇಹಾಸ್ತತ್
ಜೀವಾ ಸರ್ವೇಪಿ ಸರ್ವದಾ. ಆವಾಗ ಯತ್ರ ತು ಅಸ್ಯ ಸರ್ವಂ ಆತ್ಮೈವಾಭೂತ್ ಎಂಬತಕ್ಕಂಥ ಶ್ರುತಿ ಇದೆ. ಈ ಶ್ರುತಿಗೆ ಮೇಲ್ನೋಟಕ್ಕೆ ಕಾಣುವಂತಹ ಅರ್ಥ ಏನು? ಆತ್ಮ ಮಾತ್ರ ಇದ್ದಾನೆ, ಬೇರೆ ಯಾವುದು ಇಲ್ಲ. ಈ ರೀತಿಯಾಗಿರ್ತಕ್ಕಂತಹ ಅಸ್ತಿತ್ವ ಅರ್ಥವನ್ನು ಹೇಳಿಬಿಟ್ರೆ ಅವಾಗೇನಾಯಿತು? ನಿನಗೆ ಅಸ್ತಿತ್ವ ಇಲ್ಲ ಅಂತ ಆಗೋಗುತ್ತೆ. ಯತ್ರ ತು ಸರ್ವಂ ಆತ್ಮೈವಾಭೂತ್, ಎಲ್ಲವೂ ಆತ್ಮವೇ ಇರೋದು ಅಂತಂದರೆ ನೀನು ಇಲ್ಲ ಅಂತಾಯಿತು. ಆದ್ದರಿಂದಾಗಿ ಏನಾಯಿತು? ಮುಕ್ತ ಜೀವರೆಲ್ಲರೂ ಕೂಡ ಅವರು ಏನಾಗಿದ್ದಾರೆ? ಅವರು ಚಿದ್ರೂಪರು, ಸುಂದರವಾದ ರೂಪವುಳ್ಳವರು ಅಂತ ಹೇಳಿದ್ದಾರೆ. ಆದರೆ ನೀನೇ ಇಲ್ಲ ಅಂತಾದಮೇಲೆ ನಿನಗೆ ಸುಂದರವಾದ ರೂಪ ಎಂಬತಕ್ಕಂಥದ್ದು ಬರಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದಾಗಿ ಎಲ್ಲವೂ ಆತ್ಮವೇ ಆಯಿತು ಎಂಬತಕ್ಕಂಥ ಅರ್ಥವನ್ನು ಸ್ವೀಕಾರ ಮಾಡಿಬಿಟ್ರೆ ನಿನಗೆ ಅಸ್ತಿತ್ವ ಇಲ್ಲ ಅಂತ ಆಗೋಗುತ್ತೆ. ಆದ್ದರಿಂದಾಗಿ ಅದನ್ನು ಯಾರೂ ಬಯಸೋದಿಲ್ಲ. ಆ ರೀತಿ ಅರ್ಥ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ. ಆಪಾತ ವಾಕ್ಯಾರ್ಥಾತ್, ಮೇಲ್ನೋಟಕ್ಕೆ ತಿಳಿದು ಬರುವ ವಾಕ್ಯಾರ್ಥದಿಂದ ತವತು ನಿನಗೇನೆ ಶೂನ್ಯತಾ ಇಲ್ಲದೇ ಇರುವಿಕೆಯು ಶೂನ್ಯತ್ವವು ಉಂಟಾಗುತ್ತದೆ. ಇತಿ ಈ ರೀತಿಯಲ್ಲಿ ಅಪಾರ್ಥತಾ ಏವ ಅನರ್ಥವೇ ಪ್ರಾಪ್ತವಾಗುತ್ತದೆ. ತತ್ ಆದ್ದರಿಂದ ಸರ್ವೇಪಿ ಜೀವಾ ಮುಕ್ತರೆಲ್ಲರೂ ಕೂಡ ಸರ್ವದಾ ಯಾವಾಗಲೂ ಚಿತ್ರಚಿದ್ರೂಪ ದೇಹ ವಿಚಿತ್ರವಾದ ಜ್ಞಾನಾನಂದಾತ್ಮಕವಾದ ದೇಹವುಳ್ಳವರು ಅಂದ್ಯವಾಗಿ ಹೇಳಬೇಕು. ಆಪಾತ ವಾಕ್ಯಾರ್ಥಾತ್, ಮೇಲ್ನೋಟಕ್ಕೆ ತಿಳಿದು ಬರುವಂತಹ ವಾಕ್ಯಾರ್ಥದಿಂದ ತವತು ನಿನಗಾದರೂ ಶೂನ್ಯತಾ ಇಲ್ಲದೇ ಇರುವಿಕೆಯು ಇತಿ ಈ ರೀತಿಯಲ್ಲಿ ಅಪಾರ್ಥತಾ ಏವ ಅನರ್ಥವೇ ಪ್ರಾಪ್ತವಾಗುತ್ತದೆ. ತತ್ ಆದ್ದರಿಂದ ಸರ್ವೇಪಿ ಜೀವಾ ಮುಕ್ತರಾದ ಸಕಲ ಜೀವರು ಚಿದ್ರೂಪ ದೇಹ ಸುಂದರವಾದ ಚೇತನ ಸ್ವರೂಪವಾದ ದೇಹವುಳ್ಳವರು ಅಂತ ಹೇಳಬೇಕು. ಪರಕೀಯಾರ್ಥೆ ವಾಕ್ಯಮರ್ಯಾದೆಯ ಏವ ಬಾಧಕಂಚ ಆಹಾ, ಇತರರು ಹೇಳತಕ್ಕಂತಹ ಏನು ಅರ್ಥ ಇದೆಯಲ್ಲ ಅದಕ್ಕೆ ವಾಕ್ಯಕ್ಕೆ ಯಾವ ರೀತಿಯಲ್ಲಿ ಅರ್ಥ ಹೇಳಬೇಕು ಅನ್ನೋ ನಿಯಮವನ್ನಿಟ್ಟುಕೊಂಡೇನೇ ಅವರಿಗೆ ಬಾಧಕವನ್ನು ಹೇಳ್ತಾ ಇದ್ದಾರೆ. ವಾಕ್ಯ ಮರ್ಯಾದ, ವಾಕ್ಯಕ್ಕೆ ಯಾವ ರೀತಿಯಲ್ಲಿ ಅರ್ಥ ಹೇಳಬೇಕು ಎಂಬತಕ್ಕಂಥ ಒಂದು ನಿಯಮ ಇದೆ. ಅದಕ್ಕೆ ಅನುಗುಣವಾಗಿ ಅದನ್ನಿಟ್ಟುಕೊಂಡು ಬಾಧಕವನ್ನು ಹೇಳ್ತಾ ಇದ್ದಾರೆ ಅಂತ. ತವತು ಇತಿ ಆಪಾತ ವಾಕ್ಯಾರ್ಥಾತ್ ಅಂತಿದೆ. ಏನರ್ಥ? ಆಪಾತತಃ ಪ್ರತೀತ ವಾಕ್ಯಾರ್ಥಾತ್, ಮೇಲ್ನೋಟಕ್ಕೆ ತಿಳಿದು ಬರುವ ವಾಕ್ಯಾರ್ಥದಿಂದ ಏನಾಗುತ್ತೆ? ತವ ಶೂನ್ಯತ ವಿಜ್ಞಾತಾರಮರೆ ಕೇನ ವಿಜ್ಞಾನೀಯಾತ್ ಏನೇದಮಖಿಲಂ ವೇದ ತಂಚಕೇನ ವಿಜಾನೀಯಾತ್ ಇತಿ ಸ್ವಸ್ವರೂಪಜ್ಞಾನಸ್ಯ ಬ್ರಹ್ಮಸ್ವರೂಪಜ್ಞಾನಸ್ಯ ಚ ಅಭಾವೋಕ್ತ್ಯ ಶೂನ್ಯತಾ ಏವ ಭವಿಷ್ಯತಿ ಅಂತ. ಅಲ್ಲಿ ವಿಜ್ಞಾತಾರಮರೆ ಕೇನ ವಿಜಾನೀಯಾತ್ ಅವಳು ಕೇಳ್ತಾಳೆ. ಯಾರು? ಗಾರ್ಗಿ ಯಾಜ್ಞವಲ್ಕ್ಯರಲ್ಲಿ. ಯತ್ರತು ಸರ್ವಂ ಆತ್ಮೈವಾಭೂತ್, ಒಂದು ವೇಳೆ ಎಲ್ಲವೂ ಆತ್ಮವೇ ಆಗಿದೆ ಅಂತಾದರೆ ತಿಳಿಯುವಂಥ ತನ್ನನ್ನಾದರೂ ಹೇಗೆ ತಿಳಿತಾನೆ? ವಿಜ್ಞಾತಾರಂ ಅರೆ ಕೇನ ವಿಜಾನೀಯಾತ್, ತಿಳ್ಕೊಳ್ಳುವಂತಹ ತನ್ನನ್ನು ಅವನು ಯಾವ ರೀತಿಯಲ್ಲಿ ತಿಳ್ಕೊಳ್ಳುತ್ತಾನೆ? ಏನೇದಮಖಿಲಂ ವೇದ ತಂಚ ಕೇನ ವಿಜಾನೀಯಾತ್, ಯಾರ ಅನುಗ್ರಹದಿಂದ ಎಲ್ಲವನ್ನೂ ತಿಳಿದಿದ್ದಾನೋ ಪರಮಾತ್ಮ ಅವನನ್ನಾದರೂ ಹೇಗೆ ತಿಳಿತಾನೆ ಅಂತ ಯಾವುದರ ಜ್ಞಾನವೂ ಇಲ್ಲ ಅಂತ ಆಗ್ಬಿಡುತ್ತೆ. ಯತ್ರತು ಸರ್ವಂ ಆತ್ಮೈವಾಭೂತ್, ಒಂದು ವೇಳೆ ಎಲ್ಲವೂ ಆತ್ಮವೇ ಆಗಿದೆ ಅಂತಾದರೆ ಏನಾಯಿತು? ಆ ಆತ್ಮನಾಗಿರ್ತಕ್ಕಂಥ ವ್ಯಕ್ತಿಗೆ ತನ್ನ ಜ್ಞಾನ ಇಲ್ಲ, ತನಗೆ ಜ್ಞಾನವನ್ನು ಕೊಟ್ಟಂತಹ ಪರಮಾತ್ಮನ ಜ್ಞಾನವೂ ಇಲ್ಲ ಅಂತ ಆಗುತ್ತೆ ಎಂಬುದಾಗಿ ಜ್ಞಾನವೇ ಇಲ್ಲ ಅಂತಾದ್ದರಿಂದ ಸರ್ವಶೂನ್ಯತ್ವವನ್ನು ಹೇಳಿದ್ದಾರೆ. ಅದರಿಂದ ಇದೇನೇ ಹೇಳಿದ್ದು ವಾಕ್ಯ ಮರ್ಯಾದ ಅಂತಂದರೆ. ಯಾವ ಯತ್ರತು ಅಸ್ಯ ಸರ್ವಂ ಆತ್ಮೈವಾಭೂತ್ ಎಂಬತಕ್ಕಂತಹ ವಾಕ್ಯಕ್ಕೆ ಯಥಾವಸ್ಥಿತವಾದ ಮೇಲ್ನೋಟಕ್ಕೆ ತಿಳಿದು ಬರುವ ಅರ್ಥವನ್ನು ಒಪ್ತೀರಾ ಅಂತಾದರೆ ಆವಾಗ ಅವಳು ವಿಜ್ಞಾತಾರಮರೆ ಕೇನ ವಿಜಾನೀಯಾತ್, ತನ್ನನ್ನು ಯಾವ ರೀತಿಯಲ್ಲಿ ತಿಳ್ಕೊಳ್ತಾನೆ ಅಥವಾ ತನಗೆ ಜ್ಞಾನ ಕೊಟ್ಟ ಪರಮಾತ್ಮನನ್ನು ಯಾವ ರೀತಿ ತಿಳಿತಾನೆ? ಜ್ಞಾನವೇ ಇಲ್ಲ ಅಂತ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಏನು ಹೇಳದಂತೆ ಆಯಿತು? ಸರ್ವಶೂನ್ಯತ್ವವನ್ನು ಹೇಳದಂತೆ ಆಯಿತು. ಇತಿ ಸ್ವಸ್ವರೂಪ ಜ್ಞಾನಸ್ಯ, ತನ್ನ ಜ್ಞಾನವೂ ಇಲ್ಲ, ಬ್ರಹ್ಮಸ್ವರೂಪ ಜ್ಞಾನಸ್ಯ ಅಭಾವೋಕ್ತ್ಯ,
ತನಗೆ ಜ್ಞಾನ ಕೊಟ್ಟ ಪರಮಾತ್ಮನ ಜ್ಞಾನವೂ ಇಲ್ಲ, ಅಂದರೆ ಬ್ರಹ್ಮನ ಸ್ವರೂಪ ಜ್ಞಾನವೂ ಇಲ್ಲ ಅಂತ ಹೇಳೋದ್ರಿಂದ ಶೂನ್ಯತೆ ಇವ ಭವಿಷ್ಯತಿ ಅಂತ, ಅವನಿಗೆ ಶೂನ್ಯತ್ವವೇ ಬರಬೇಕಾದೀತು. ಇದ್ದಾನೆ, ಇದ್ದರೂ ಏನಿಲ್ಲ. ಜ್ಞಾನ ಇಲ್ಲದೇ ಇರುವಿಕೆ ಅದನ್ನು ಜೀವ ಬಯಸ್ತಾನ? ಇಲ್ಲ. ಸುಖ ಇರಬೇಕು, ಸುಖದ ಜ್ಞಾನ ಇರಬೇಕು. ನಿದ್ರೆ ಬಯಸ್ತಾನೆ, ಯಾಕೆ? ನಿದ್ರೆಯಲ್ಲಿ ಜ್ಞಾನ ಇಲ್ಲ, ಅಲ್ಲ ಸುಖದ ಜ್ಞಾನ ಇದೆ. ನಿದ್ರೆ ಬಯಸೋದು ಯಾಕೆ ಅಂತಂದರೆ ಸುಖದ ಜ್ಞಾನಕ್ಕೋಸ್ಕರ. ಹಾಗೆ ಜೀವ ಜ್ಞಾನ ಇಲ್ಲದ ಅವಸ್ಥೆಯನ್ನು ಕೋಮಾ ಸ್ಟೇಜು ಅದನ್ನು ಬಯಸಲ್ಲ. ಯಾಕೆ ಅಂತಂದರೆ ಅವನಿಗೆ ಅಲ್ಲಿ ಜ್ಞಾನ ಎಂಬತಕ್ಕಂಥದ್ದು ಇಲ್ಲ ಅಂತ. ಜ್ಞಾನ ಇಲ್ಲ ಅಂತಂದರೆ ದುಃಖ ಜ್ಞಾನ ಇದ್ದೇ ಇರುತ್ತೆ, ಅದನ್ನು ಬಯಸು. ಸುಖ ಜ್ಞಾನ ಇಲ್ಲ ಅಂತ. ವಿಷಯಾದ್ಯಭಾವಂ ಅಂಗೀಕುರ್ವತಾಪಿ ಮಾಯಾವಾದಿನ ಸ್ವಸ್ವರೂಪಂ ಬ್ರಹ್ಮರೂಪಂಚ ನಾಪಲಪ್ಯತೆ ಅಂತ. ಯಾರು ಮಾಯಾವಾದಿಗಳು ಮೋಕ್ಷದಲ್ಲಿ ವಿಷಯ ಪದಾರ್ಥಗಳಿಲ್ಲ ಅಂತ ಹೇಳ್ತಾರೆ. ವಿಷಯಾದ್ಯಭಾವಂ ಅಂಗೀಕುರ್ವತಾಪಿ, ವಿಷಯ ಪದಾರ್ಥಗಳಿಲ್ಲ, ಆದರೆ ಜೀವಸ್ವರೂಪ ಇಲ್ಲ, ಬ್ರಹ್ಮಸ್ವರೂಪ ಇಲ್ಲ ಅಂತ ಹೇಳಲ್ಲ ಅವರು. ಸ್ವಸ್ವರೂಪ ಆತ್ಮಸ್ವರೂಪ ಇದೇ ಎಂಬುದಾಗಿ ಹೇಳ್ತಾರೆ. ತಸ್ಯ ಸ್ವಪ್ರಕಾಶತೆಯ ಜ್ಞಾನಂಚ ಅಂಗೀಕ್ರಿಯತೆ ತದಪಿ ನ ಸ್ಯಾತ್. ಅವನನ್ನು ಸ್ವಪ್ರಕಾಶ ಅಂತ ಅವನಿಗೆ ಜ್ಞಾನ ಇದೆ ಅಂತ ಹೇಳ್ತಾರೆ, ಆದರೆ ಅದು ಕೂಡ ಇಲ್ಲ ಅಂತ ಆಗಬೇಕಾಗಿತ್ತು ಅಂತ. ಅತಃ ತ್ವಯಾಪಿ ಅಸ್ಮದ್ವತ್ ತರ್ಕಮುದ್ರಾ ಏವ ಆಶ್ರಣೀಯ ಇತಿ ಭಾವ. ಆದ್ದರಿಂದ ಯತ್ರತು ಸರ್ವಂ ಆತ್ಮೈವಾಭೂತ ಎನ್ನತಕ್ಕಂಥದ್ದಕ್ಕೆ ನೀನು ನಿನಗೆ ಅಭಿಮತವಾದ ಅರ್ಥವನ್ನು ಹೇಳ್ತೀಯ ಅಂತಾದರೆ ಆವಾಗ ಏನಾಯಿತು? ಅವನಿಗೆ ತನ್ನ ಜ್ಞಾನವೂ ಇಲ್ಲ, ಬ್ರಹ್ಮಜ್ಞಾನವೂ ಇಲ್ಲ ಅಂತ ಆಗ್ತಿತ್ತು. ಸ್ವಪ್ರಕಾಶ ಆದ್ದರಿಂದಾಗಿ ಅವನಿಗೆ ತನ್ನ ಜ್ಞಾನ ಇದೆ ಅಂತ ಅವರು ಒಪ್ಪಲೇಬೇಕು. ಅದರಿಂದೇನು ಮಾಡಬೇಕು? ನಾವು ಹೇಳುವ ರೀತಿಯಲ್ಲಿ ಯತ್ರತೋ ಅಸ್ಯ ಸರ್ವಮಾತ್ಮೈವಾಭೂತ ಎಂಬತಕ್ಕಂಥ ಶ್ರುತಿಗೆ ಅರ್ಥ ಹೇಳಬೇಕು. ನೀನು ಹೇಳುವ ರೀತಿಯಲ್ಲಿ ಅರ್ಥ ಹೇಳ್ತಕ್ಕಂಥದ್ದು ಸರಿಯಲ್ಲ. ಅತಃ ತ್ವಯಾಪಿ ಅಸ್ಮದ್ವತ್ ತರ್ಕಮುದ್ರಾ ಏವ ಆಶ್ರಯಣೀಯ. ನಾವು ಹೇಳುವ ರೀತಿಯಲ್ಲಿ ಅದು ತರ್ಕಕ್ರಮದಲ್ಲಿ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳಬೇಕಷ್ಟೇ ಹೊರತು ನೀವು ಹೇಳುವ ರೀತಿಯಲ್ಲಿ ಮೇಲ್ನೋಟದ ಅರ್ಥ ಹೇಳ್ತಕ್ಕಂಥದ್ದು ಸರಿಯಲ್ಲ. ತತ್ ತಸ್ಮಾನ್ ಮುಕ್ತೌ ಸ್ತ್ರೀ ಪುರುಷ ದೇಹಾನಮಪಿ ಅವಶ್ಯಕತ್ವಾ. ಮೋಕ್ಷದಲ್ಲಿ ಸ್ತ್ರೀಯರ ದೇಹ ಇದೆ, ಪುರುಷರ ದೇಹ ಇದೆ. ಯಾಕೆ? ಸ್ತ್ರೀಭಿ ರಮಮಾಣ ಅಂತಿದೆ, ಸ್ತ್ರೀಯರಿಂದ ಅವನು ಆನಂದವನ್ನು ಅನುಭವಿಸ್ತಾನೆ ಅಂತ. ಹಾಗಾದರೆ ರಮಮಾಣ ಪುಲ್ಲಿಂಗ, ಸ್ತ್ರೀಭಿ ಅಂತ ಸ್ತ್ರೀಯರು, ಹಾಗಾದರೆ ಸ್ತ್ರೀ ಶರೀರ ಇದೆ, ಪುಂ ಶರೀರ ಇದೆ ಅಂತ ಹೇಳಲೇಬೇಕು. ಆದ್ದರಿಂದ ಮುಕ್ತಿಯಲ್ಲಿ ಒಂದು ವೇಳೆ ಸರ್ವಂ ಆತ್ಮೈವಾಭೂತ ಅಂತ ನೀವು ಹೇಳ್ತೀರಾ ಅಂತಾದರೆ ಆವಾಗ ಅಲ್ಲಿ ದೇಹ ಇಲ್ಲ ಅಂತಾಯಿತು. ದೇಹ ಇಲ್ಲ ಅಂತಾದ್ದರಿಂದ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ವಿಹಾರ ಆನಂದಾದಿಗಳ ಅನುಭವ ಅದು ಅಪ್ರಮಾಣ ಅಂತ ಆಗಿಬಿಡುತ್ತೆ. ಅದರಿಂದಾಗಿ ಅದು ಸರಿಯಲ್ಲ. ಚಿದ್ರೂಪಾಕಾರ ಹೇತುತ್ವಾತ್ ಲಿಂಗದೇಹೇಪಿ ತತ್ಪದಂ ಬಂಧೇತು ಪ್ರಾಕೃತೋಪ್ಯಸ್ತಿ ಮುಕ್ತೋ ಚಿನ್ಮಾತ್ರಕಂ ವಪುಃ. ಲಿಂಗದೇಹಕ್ಕೆ ಆಕಾರ ಇದೆಯೋ ಇಲ್ವೋ? ಲಿಂಗದೇಹಕ್ಕೆ ಆಕಾರ ಇದೆ ಅಂತಾದರೆ ಯಾವ ಆಕಾರ ಇರಬೇಕು? ಸ್ವರೂಪ ದೇಹಕ್ಕೆ ಯಾವ ಆಕಾರ ಇದೆಯೋ ಆ ಆಕಾರ ಎಂಬತಕ್ಕಂಥ ಲಿಂಗದೇಹಕ್ಕೆ ಇರಬೇಕು. ಅಂದರೆ ಚಿದ್ರೂಪ ಆಕಾರ ಹೇತುತ್ವಾತ್ ಲಿಂಗದೇಹೇಪಿ ತತ್ಪದಂ ಅಂತ. ಲಿಂಗದೇಹ ಇದೆಯಲ್ಲ, ಆ ಲಿಂಗದೇಹವನ್ನು ಕರೀತಾರೆ ಲಿಂಗದೇಹ, ಲಿಂಗ ಶರೀರ ಅಂತ ಕರೀತಾರೆ. ಒಂದು ವೇಳೆ ಆ ಚಿತಿಗೆ ಶರೀರವೇ ಇಲ್ಲ ಅಂತಾದರೆ ಆವಾಗ ಲಿಂಗ ಶರೀರ ಹೆಂಗಾಗ್ತಿತ್ತು? ಆದ್ದರಿಂದ ಲಿಂಗ ಶರೀರ ಅಂತ ಕರೀತಾರೆ. ಯಾಕೆ ಅಂತಂದರೆ ಸ್ವರೂಪ ಶರೀರ ಏನಿದೆ ಅದು ಯಾವ ರೀತಿಯಲ್ಲಿರುತ್ತೋ ಅದೇ ಆಕಾರದಲ್ಲಿ ಈ ಶರೀರ ಇರುತ್ತೆ. ಆದ್ದರಿಂದ ಇದನ್ನು ಶರೀರ ಅಂತ ಕರೀತಾರೆ. ಈ ಚಿದ್ರೂಪ ಆಕಾರ ಹೇತುತ್ವಾತ್ ಅಂತ. ಚಿದ್ರೂಪ ಶರೀರದ ಆಕಾರ ಅದು ಲಿಂಗದೇಹದ ಆಕಾರಕ್ಕೆ ಕಾರಣವಾಗಿದೆ. ಲಿಂಗದೇಹದಲ್ಲಿರುವ ಆಕಾರ ಯಾವ ಆಕಾರದಲ್ಲಿರುತ್ತೆ? ಏನು ಉತ್ತರ ಕೊಡಬೇಕು? ಸ್ವರೂಪ ದೇಹ, ಚಿದ್ರೂಪ ದೇಹ ಯಾವ ಆಕಾರದಲ್ಲಿರುತ್ತೋ ಆ ಆಕಾರದಲ್ಲಿ ಲಿಂಗದೇಹ ಇರುತ್ತೆ. ಆದ್ದರಿಂದಲೂ ಕೂಡ ಏನು ಹೇಳಬೇಕು? ಸ್ವರೂಪಕ್ಕೆ ಆಕಾರ ಇದೆ ಅಂತ ಹೇಳಲೇಬೇಕು ಅಂತ. ಆದರೆ ಸಂಸಾರಾವಸ್ಥೆಯಲ್ಲಿ ಆಗಬೇಕಾದ್ರೆ ಪ್ರಾಕೃತೋಪಿ ಅಸ್ತಿ, ಕೇವಲ ಅಲ್ಲಿ ಚೈತನ್ಯಾಕಾರ ಮಾತ್ರ ಅಲ್ಲ. ಯಾಕೆ?
ಜೀವನಿಗೆ ಸಂಸಾರಕ್ಕೆ ಬಂದ ಮೇಲೆ ಮನುಷ್ಯನೇ ಆಗಿರಬೇಕು ಅಂತಿಲ್ಲ, ಮನುಷ್ಯನೇ ಆಗಿರಬೇಕು ಅಂತಿಲ್ಲ. ಅವನು ಸ್ವತಃ ಕ್ರಿಮಿಕೀಟ ಆಗಿರ್ಬೋದು, ನಾಯಿ ಹಂದಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಮರಗಿಡ ಆಗಿರ್ಬೋದು, ಅವನಿಗೆ ಮನುಷ್ಯ ದೇಹ ಬಂತು. ಆದರೆ ಈ ಮನುಷ್ಯ ದೇಹ ಇದೆಯಲ್ಲ, ಇದು ಪ್ರಾಕೃತಿಕ ದೇಹ. ಪ್ರಾಕೃತಿಕ ದೇಹ ಅದು ಸಂಸಾರ ಅವಸ್ಥೆಯಲ್ಲಿ ಬರ್ತಕ್ಕಂಥದ್ದು ಅನ್ಯತು. ಅವನಿಗೆ ಬೇರೆ ಶರೀರವೂ ಇರುತ್ತೆ, ಅದು ಸ್ವರೂಪ ಶರೀರಕ್ಕೆ ಅನುಗುಣವಾದದ್ದಲ್ಲ. ಹಾಗಾದರೆ ಸ್ವರೂಪ ಶರೀರಕ್ಕೆ ಅನುಗುಣವಾದದ್ದು ಯಾವುದು? ಲಿಂಗ ಶರೀರ ಎಂಬತಕ್ಕಂಥದ್ದು. ಅಂದರೆ ಲಿಂಗ ಶರೀರಕ್ಕೆ ಆಕಾರ, ಅದು ಸ್ವರೂಪ ಶರೀರದ ಆಕಾರ. ಸ್ವರೂಪ ಶರೀರದ ಆಕಾರವೇ ಲಿಂಗ ಶರೀರದ ಆಕಾರಕ್ಕೆ ಕಾರಣವಾಗಿದೆ. ಆದ್ದರಿಂದಾಗಿ ಸ್ವರೂಪ ಶರೀರ ಅದಕ್ಕೆ ಆಕಾರ ಇದೆ ಅಂತ ಸ್ವರೂಪ ಶರೀರವನ್ನು ಒಪ್ಪಲೇಬೇಕು, ಅದು ಆಕಾರವುಳ್ಳದ್ದು ಅಂತ ಹೇಳಲೇಬೇಕು. ಮುಕ್ತೌತು ಚಿನ್ಮಾತ್ರಕಂ ವಪು. ಮುಕ್ತಿಯಲ್ಲಿ ಆಗಬೇಕಾದ್ರೆ ಜೀವನಿಗೇನಾಗುತ್ತೆ? ಅಲ್ಲಿ ಕೇವಲ ಚೈತನ್ಯ ಸ್ವರೂಪವಾಗಿರ್ತಕ್ಕಂತಹ ಶರೀರ ಎಂಬತಕ್ಕಂಥದ್ದು ಇರುತ್ತೆ ಅಂತ. ಹಾಗಾದರೆ ಲಿಂಗದೇಹ, ಆಮೇಲೆ ಪ್ರಾಕೃತಿಕ ಶರೀರ, ಆಮೇಲೆ ಮುಕ್ತ ಸ್ವರೂಪ, ಇದ್ರ ಮೂರು ಬೇರೆ ಬೇರೆ. ಲಿಂಗ ಶರೀರ ಅದು ಸ್ವರೂಪ ಶರೀರದಂತೆ ಇರುತ್ತೆ. ಸಂಸಾರಾವಸ್ಥೆಯಲ್ಲಿ ಬೇರೆ ಬೇರೆ ಆಕಾರಗಳು ಬರುತ್ತೆ. ಆಮೇಲೆ ಮುಕ್ತಿಯವಸ್ಥೆಯಲ್ಲಿ ಅವನಿಗೆ ಲಿಂಗ ಶರೀರ ಹೋಯ್ತು ಅಂತಂದಮೇಲೆ ಸ್ವರೂಪ ಶರೀರ ಅಂತಕ್ಕಂಥದ್ದು ಇರುತ್ತೆ. ಲಿಂಗದೇಹ ಆವರಕವಾಗಿರುತ್ತೆ, ಅದು ಉಳಿದೆಲ್ಲದಕ್ಕೂ ಕಾರಣ ಆಗಿರುತ್ತೆ. ಅದಕ್ಕೆಲ್ಲ ಕಾರಣ ಆಗಿರುತ್ತೆ. ಹೌದು, ಲಿಂಗದೇಹ ಇದ್ದರೆ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ ಅದೆಲ್ಲ ಯಾಕೆ? ಕರ್ಮ ಇದ್ದಾಗ, ಪ್ರಾರಬ್ಧ. ಲಿಂಗದೇಹ ಇದೆ, ಅದಕ್ಕೆ ಕರ್ಮವೂ ಇದೆ. ಅಜ್ಞಾನ ಕರ್ಮಾದಿಗಳು ಲಿಂಗದೇಹದಲ್ಲಿ ಇದೆ, ತನ್ನಿಮಿತ್ತ. ಆದ್ದರಿಂದ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹಗಳೆಲ್ಲ ಬರುತ್ತೆ. ಆದರೆ ಜೀವನ್ಮುಕ್ತಿ ಅವಸ್ಥೆಯಲ್ಲಿ ಲಿಂಗದೇಹ ಇದೆ, ಆದರೆ ಅನಿರುದ್ಧ ದೇಹ ಅದಕ್ಕೆ ಕಾರಣವಾದ ಕರ್ಮ ಇಲ್ಲ. ಯಾವಾಗ ಪ್ರಾರಬ್ಧ ಕರ್ಮ ಅನುಭವ ಆಯಿತೋ, ಅನುಭವಿಸಿದ್ದಾನೋ, ಲಿಂಗ ಶರೀರ ಇದ್ದರೂ ಕೂಡ ಈ ಅನಿರುದ್ಧ ಶರೀರಕ್ಕೆ ಕಾರಣವಾದ ಕರ್ಮ ಇಲ್ಲ. ಆದ್ದರಿಂದಾಗಿ ಅವನಿಗೆ ಆ ಅನಿರುದ್ಧ ಶರೀರಾದಿಗಳು ಬರೋದಿಲ್ಲ. ಅನಿರುದ್ಧ ಶರೀರಾದಿಗಳು ಬರೋದಿಲ್ಲ. ಏನು? ಅಪರೋಕ್ಷ ಜ್ಞಾನಿ ಇದೆ ಅಲ್ಲಲ್ಲ. ಅಪರೋಕ್ಷ ಜ್ಞಾನಿಗೆ ಅನಿರುದ್ಧ ಶರೀರ ಪ್ರಾರಬ್ಧ ಕರ್ಮ ಇರುವಷ್ಟು ಕಾಲ ಇದೆ. ಪ್ರಾರಬ್ಧ ಕರ್ಮ ಇರುವಷ್ಟು ಕಾಲ ಅಪರೋಕ್ಷ ಜ್ಞಾನಿಗೂ ಅನಿರುದ್ಧ ಶರೀರ ಇರುತ್ತೆ. ಲಿಂಗ ಶರೀರವೂ ಇರುತ್ತೆ. ಹಾಂ, ಅದು ಇರುತ್ತಲ್ಲ. ಅಲ್ಲ, ಪ್ರಾರಬ್ಧ ಕರ್ಮ ಅದರಿಂದಲೇ ಅವನಿಗೆ ಜನ್ಮಾದಿಗಳು ಬರೋದು. ಲಿಂಗದೇಹ ಇದೆ, ಪ್ರಾರಬ್ಧ ಕರ್ಮ ಇದೆ, ಅನಿರುದ್ಧ ಶರೀರ ಇದೆ. ಆದ್ದರಿಂದಾಗಿ ಬೇರೆ ಬೇರೆ ಶರೀರವೂ ಬರ್ತಿರುತ್ತೆ. ಅಪರೋಕ್ಷ ಜ್ಞಾನಿಯಾದವನಿಗೆ ಲಿಂಗ ಶರೀರ ಇದೆ, ಪ್ರಾರಬ್ಧ ಕರ್ಮ ಇದೆ, ಅನಿರುದ್ಧ ದೇಹ ಇದೆ. ಆದ್ದರಿಂದಾಗಿ ಅವನು ಕ್ರಿಮಿ ಕೀಟ ಪಶು ಪಕ್ಷಿ ಏನು ಬೇಕಾರಾಗಿ ಹುಟ್ಟಬೋದು. ಮುಂದಿನ ಕರ್ಮಗಳಿದಿಲ್ಲ ಅಷ್ಟೇ. ಆ ಅನುಭವ ಅವನು ಅನುಭವಿಸಲೇಬೇಕು. ಅದು ಸ್ವಲ್ಪ ಕಡಿಮೆ ಮಾಡ್ತಾನೆ ಅಷ್ಟೆ. ಚಿದ್ರೂಪಾಕಾರ ಹೇತುತ್ವಾತ್. ಚಿದ್ರೂಪ ಶರೀರದ ಆಕಾರವು ಲಿಂಗ ದೇಹದ ಆಕಾರಕ್ಕೆ ಕಾರಣ ಆಗಿರುವುದರಿಂದ ಲಿಂಗದೇಹೇಪಿ, ಲಿಂಗ ಶರೀರದಲ್ಲಿಯೂ ಕೂಡ ತತ್ಪದಂ ಶರೀರ ಎಂಬತಕ್ಕಂತಹ ಪದವು ಇದೆ. ಬಂಧೇತು ಸಂಸಾರಾವಸ್ಥೆಯಲ್ಲಿ ಆದರೂ ಪ್ರಾಕೃತೋಪಿ ಪ್ರಾಕೃತಿಕವಾದ ಲಿಂಗ ಶರೀರವು ಹಾಗೇ ಪ್ರಾಕೃತಿಕವಾದ ಸ್ಥೂಲ ಶರೀರವು ಅಸ್ತಿ ಇದೆ. ಮುಕ್ತೌತು ಮುಕ್ತಿಯಲ್ಲಾದರೂ ಚಿನ್ಮಾತ್ರಕಂ ಕೇವಲ ಚೇತನ ರೂಪವಾದಂತಹ ವಪುಹು ಶರೀರವು ಅಸ್ತಿ ಇರುತ್ತದೆ. ಚಿದ್ರೂಪಾಕಾರ ಹೇತುತ್ವಾತ್. ಚಿದ್ರೂಪ ಶರೀರದ ಆಕಾರವು ಲಿಂಗ ಶರೀರದ ಆಕಾರಕ್ಕೆ ಕಾರಣವಾಗಿರೋದರಿಂದ ಲಿಂಗದೇಹೇಪಿ ಲಿಂಗ ಶರೀರದಲ್ಲಿಯೂ ತತ್ಪದಂ ಶರೀರ ಎಂಬತಕ್ಕಂಥ ಪದವು ಪ್ರಯೋಗಿಸಲ್ಪಡ್ತಾ ಇದೆ. ಬಂಧೇತು
ಸಂಸಾರಾವಸ್ಥೆಯಲ್ಲಿಯಾದರೂ ಪ್ರಾಕೃತೋಪಿ ಪ್ರಾಕೃತವಾದಂತಹ ಲಿಂಗ ಶರೀರವೂ ಪ್ರಾಕೃತ ಸ್ಥೂಲ ಶರೀರವೂ ಅಸ್ತಿ ಇದೆ. ಆದರೆ ಮುಕ್ತೌತು ಮುಕ್ತಿಯಲ್ಲಾದರೆ ಚಿನ್ಮಾತ್ರಕಂ ಕೇವಲ ಚೇತನ ರೂಪವಾದ ವಪುಹು ಶರೀರವು ಅಸ್ತಿ ಇದೆ. ಹಾಂ, ಜೀವನಿಗೆ ಸ್ವರೂಪದಲ್ಲಿ ಶರೀರ, ಸ್ವರೂಪ ಅದು ಶರೀರ, ಕೇವಲ ಚೈತನ್ಯ ಸ್ವರೂಪ ಅಂತ ಅಲ್ಲ, ಅದು ಶರೀರ ಅಂತ ಹೇಳಬೇಕು. ದೇಹ ಇಂದ್ರಿಯ ಆಕಾರ ಇದೆ ಅಂತ. ಯಾಕೆ ಅಂತಂದರೆ ಲಿಂಗದೇಹವನ್ನು ಲಿಂಗದೇಹ ಅಂತ ಕರೀತಾರೆ, ಲಿಂಗ ದೇಹ ಅಂತ ಕರೆಯೋದು, ಲಿಂಗ ಶರೀರ ಅಂತ ಕರೆಯೋದು. ಯಾಕೆ ಕರೆಯೋದು ಅಂತಂದರೆ ಅದು ಸ್ವರೂಪಕ್ಕೆ ಆವರಕವಾಗಿರುತ್ತೆ. ಸ್ವರೂಪ ಯಾವ ರೀತಿಯಲ್ಲಿದೆಯೋ ಆ ಆಕಾರವೇ ಲಿಂಗ ಶರೀರಕ್ಕಿರುತ್ತೆ. ಅಂದರೆ ಸ್ವರೂಪಕ್ಕೆ ಆಕಾರ ಇಲ್ಲ ಅಂತಾದರೆ ಲಿಂಗದೇಹಕ್ಕೆ ಶರೀರ ಅಂತ ಹೆಂಗೆ ಹೇಳ್ತೀರ? ಆ ಶರೀರ ಅದಕ್ಕೆ ಕೈಕಾಲು ಬರಬೇಕಲ್ಲ, ಕೈಕಾಲು ಅಲ್ಲಿದ್ದರೆ ಲಿಂಗ ಶರೀರಕ್ಕೆ ಕೈಕಾಲು ಬರುತ್ತೆ. ಸ್ವರೂಪದಲ್ಲಿ ಕೈಕಾಲಿಲ್ಲ ಅಂದರೆ ಲಿಂಗ ಶರೀರಕ್ಕೆ ಕೈಕಾಲು ಬರಲ್ಲ. ಸ್ವರೂಪ ಸರ್ಪ ಆಗಿದೆ ಅಂತ ಇಟ್ಕೊಳ್ರಿ, ಕೈಕಾಲಿದೆಯಾ ಅದಕ್ಕೆ? ಇಲ್ಲ. ಹಾಗೆ ಲಿಂಗದೇಹಕ್ಕೆ, ಸರ್ಪದ ಲಿಂಗದೇಹಕ್ಕೆ ಏನಿಲ್ಲ, ಕೈಕಾಲುಗಳಿಲ್ಲ. ಲಿಂಗ ಶರೀರ ಅದು ಅಂತ ಕರೀತಾರೆ. ಲೀನಂ ಗಮಯತೀತಿ ಲಿಂಗಂ. ಲಿಂಗ ಅಂದ್ರೇನು? ಕಾಣದೇ ಇದ್ದದನ್ನು ತಿಳಿಸ್ಕೊಡುತ್ತೆ. ಹಾಗಾದರೆ ಲಿಂಗ ಶರೀರ ಅವನು ಹಾವೋ, ಅವನು ಕಪ್ಪೆನೋ, ಅವನು ಮನುಷ್ಯನೋ, ನಾಯಿನೋ ಏನು ಅಂತ ತಿಳಿಸ್ಕೊಡುತ್ತೆ. ಹಾಂ, ಯಾಕೆ ಅಂತಂದರೆ ಆ ವ್ಯಕ್ತಿ ನಾಯಿಯಾಗಿದ್ದರೆ ನಾಯಿಯಂತೆ ಶರೀರ, ಲಿಂಗ ಶರೀರ ಇರುತ್ತೆ. ಹಾವಾಗಿದ್ದರೆ ಹಾವಿನಂತೆ ಇರುತ್ತೆ, ಚೇಳಾಗಿದ್ದರೆ ಚೇಳಿನಂತೆ ಇರುತ್ತೆ ಆ ಲಿಂಗ ಶರೀರ. ಹಾಗಾದರೆ ಒಳಗೆ ಏನು ಆಕಾರ ಇದೆಯೋ ಆ ಆಕಾರವೇ ಲಿಂಗದೇಹಕ್ಕೆ. ಅಂದರೆ ಅದನ್ನು ದೇಹ ಅಂತ ಕರೀತಾರೆ. ದೇಹ ಅಂತ ಕರೆಯೋದು ಯಾಕೆ ಅಂತಂದರೆ ಒಳಗಿರ್ತಕ್ಕಂಥದ್ದು ಆ ರೀತಿ ಇದೆ, ಆದ್ದರಿಂದ ಮೇಲಿರ್ತಕ್ಕಂಥದ್ದು ಹಾಗಿರೋದು. ಆದರೆ ಈ ಸಂಸಾರಾವಸ್ಥೆಯಲ್ಲಿ ಬರ್ತಕ್ಕಂತಹ ಪ್ರಾಕೃತಿಕ ಶರೀರ ಇದೆಯಲ್ಲ, ಅದಕ್ಕೆ ಲಿಂಗ ಶರೀರದಂತೆ ಅಂತಲ್ಲ, ಅದು ಯಾವ್ದು ಬೇಕಾದ್ರೂ ಆಗುತ್ತೆ. ಹಾಂ ಹಾಂ, ಸ್ವರೂಪ ಶರೀರದಂತೆ ಇರ್ತಕ್ಕಂಥದ್ದು. ಹಾಂ ಹಾಂ ಹಾಂ, ಈಗ ನಾವು ಮನುಷ್ಯರು, ಈಗ ಮನುಷ್ಯರಾಗಿದ್ದೇವೆ, ಇದು ಪ್ರಾಕೃತಿಕ ಶರೀರ. ನಾವು ಕತ್ತೆ ಆಗಿರ್ಬೋದು, ನಾಯಿ ಆಗಿರ್ಬೋದು, ಹಂದಿ ಆಗಿರ್ಬೋದು. ಹೌದು, ನಮ್ಮ ಲಿಂಗ ಶರೀರ ಸ್ವರೂಪ ಶರೀರಕ್ಕೆ ಅನುಗುಣವಾದದ್ದು ಇರುತ್ತೆ. ಈಗ ಮನುಷ್ಯರಾಗಿದ್ದೇವೆ. ಅನಿರುದ್ಧ ಶರೀರ, ಹೌದು ಹೌದು ಹೌದು. ಹಾಂ, ಉಂಟು. ಈ ಸ್ಥೂಲ ಶರೀರ ಬೇಗ ಹೋಗುತ್ತೆ, ಆ ಅನಿರುದ್ಧ ಶರೀರ ಬೇಗ ಹೋಗಲ್ಲ. ಹಾಂ ಹೌದು. ಮುಕ್ತಿಯೋಗ್ಯರಾಗಿರ್ತಾರೆ. ಹಾಂ, ಹಾಗಿಲ್ಲ. ಕ್ರಿಮಿ ಕೀಟ ಪಶು ಪಕ್ಷಿ ಎಲ್ಲರೂ ಮುಕ್ತಿಯೋಗ್ಯರೇ ಆಗಿರ್ತಾರೆ. ಹಾಂ ಹೌದು. ಇದ್ದೇ ಇದೆ, ತಾರತಮ್ಯ ಇದ್ದೇ ಇದೆ. ಮನುಷ್ಯರಲ್ಲೂ ತಾರತಮ್ಯ ಇದೆ, ಕ್ರಿಮಿಗಳಲ್ಲೂ ತಾರತಮ್ಯ ಇದೆ, ಎಲ್ಲರಲ್ಲೂ ತಾರತಮ್ಯ ಇದೆ. ಭಿನ್ನ ಜೀವಗಣ, ಎಲ್ಲ ಜೀವರು ಬೇರೆ ಬೇರೆ ಇರ್ತೇನೆ, ತಾರತಮ್ಯದಿಂದ ಇರ್ತಕ್ಕಂಥದ್ದು. ನೀಚೋಚ್ಚ ಭಾವಂಗತಾ, ನೀಚೋಚ್ಚ ಭಾವ ಯಾವಾಗಲೂ ಇದ್ದೇ ಇರುತ್ತೆ. ಹಾಂ ಹೌದು ಹೌದು. ಜೀವ ಸಂಸಾರದಲ್ಲಿದ್ದಾಗ ನೀಚ ಭಾವಂಗತ, ಸಂಸಾರದ ಮುಕ್ತ ಆದರೂ ಉಚ್ಚ ಭಾವಂಗತ. ಹುಚ್ಚ ಭಾವ ಅಲ್ಲ, ಹುಚ್ಚ ಅಲ್ಲ, ಹುಚ್ಚ. ಇಲ್ಲ ಇಲ್ಲ, ಸಂಸಾರಾವಸ್ಥೆಯಲ್ಲಿ ಹೇಳ್ತಾರೆ, ಮುಕ್ತಿಯವಸ್ಥೆಯಲ್ಲಿ ತಾರತಮ್ಯ ಹೇಳೋರು ನಾವೊಬ್ಬರೇ. ಇಲ್ಲ ಅಂದರೆ ನಮ್ಮತ್ತನೇ ಅದು. ಯಾರಾದರೂ ಹೇಳ್ತಾರೆ ಅಂದರೆ ನಮ್ಮತ್ತನೇ. ಹಾಂ, ನಮ್ಮತ ಸಮ್ಮತ.
ತತ್ಪದಂ ಅಂದರೆ ದೇಹಪದಂ. ಚಿದ್ರೂಪ ದೇಹ ಪ್ರಾವರಣ ರೂಪತ್ವಾದೇವ ಲಿಂಗದೇಹಸ್ಯ ದೇಹತ್ವಂ ಅಂತ. ಚಿದ್ರೂಪ ಜ್ಞಾನಾತ್ಮಕವಾದ ಚೈತನ್ಯ ರೂಪವಾದ ದೇಹಕ್ಕೆ ಆವರಣ ರೂಪದಲ್ಲಿದೆ. ಆದ್ದರಿಂದ ಅದನ್ನೇನಂತ ಕರೀತಾರೆ? ಲಿಂಗ ದೇಹ ಅಂತ ಕರೀತಾರೆ. ದೇಹ ಅಂತ ಲಿಂಗ ಶರೀರಕ್ಕೆ ದೇಹ ಶಬ್ದವನ್ನು ಕರಿಬೇಕು ಅಂತಂದರೆ ಸ್ವರೂಪ ದೇಹಕ್ಕೆ ಆವರಣ ಆಗಿದೆ. ಅಂದರೆ ಸ್ವರೂಪ ದೇಹ ಇದೆ, ಆದ್ದರಿಂದ ಲಿಂಗ ದೇಹ ಅಂತ ಕರೆಯೋದು. ಸ್ವರೂಪ ದೇಹ ಇಲ್ಲ ಅಂತಾದರೆ ಲಿಂಗ ದೇಹ ಅಂತ ಕರಿತಿರಲಿಲ್ಲ. ಆವರಣ ಇರ್ಬೋದು, ಅದನ್ನು ಲಿಂಗ ಅಂತ ಕರೆಯಲ್ಲ. ಲಿಂಗ ಅಂತ ಯಾವುದನ್ನು ಕರೀತಾರೆ? ಲಿಂಗ ಶಬ್ದ ಇದೆಯಲ್ಲ, ಲೀನಂ ಗಮಯತಿ, ಒಳಗಿರ್ತಕ್ಕಂಥದ್ದು ಹೊರಗೆ ಕಾಣದೇ ಇದ್ದದ್ದನ್ನು ತಿಳಿಸ್ಕೊಡುತ್ತೆ, ಅದನ್ನು ಲಿಂಗ ಅಂತ ಕರೆಯೋದು. ಹಾಗಾದ್ರೆ ಈಗ ಆವರಣವಾದ ಲಿಂಗದೇಹ ಇದೆಯಲ್ಲ, ಅದು ಒಳಗಡೆ ಸ್ವರೂಪ ದೇಹ ಕಾಣಲ್ಲ, ಆದರೆ ಆ ಸ್ವರೂಪ ದೇಹ ಏನು ಅನ್ನೋದನ್ನು ಇದು ತಿಳಿಸ್ಕೊಡುತ್ತೆ. ಹಾಂ ಹಾಂ ನಮಗೆ ಸ್ವರೂಪ ಗುರುಗಳು ಸಿಕ್ಕಿದ್ದಾರೆ ಅಂದರೆ ನಮಗೆ ಗೊತ್ತಾಗುತ್ತೆ, ನಮ್ಮ ಸ್ವರೂಪ ಉದ್ಧಾರಕ ಗುರುಗಳಿಗೂ ಗೊತ್ತಾಗುತ್ತೆ. ಸಿಕ್ಕಿದ್ರೆ ಆಗುತ್ತೆ. ಅದಕ್ಕೆ ಬೇಕಾದ ಸಾಧನೆ ಮಾಡ್ತಾ ಇರಬೇಕು. ಸ್ವರೂಪೋದ್ಧಾರಕ ಗುರುಗಳು ಸಿಗಬೇಕು. ಅವರು ಸಿಗೋ ತನಕ ನಮ್ಮ ಸಾಧನೆ ಮಾಡ್ತಾನೇ ಇರಬೇಕು. ಅವ್ರನ್ನ ಎಲ್ಲಿದ್ದಾರೆ ಹುಡ್ಕೊಂಡು ಹೋದರೆ ಅವ್ರು ಸಿಕ್ಕಲ್ಲ, ಅವರಾಗೆ ಬರ್ತಾರೆ. ನೀವಿದ್ದಲ್ಲಿ ನಿಮ್ಮ ಸಾಧನೆ ಆಯಿತು ಅಂತಂದರೆ ಅವರೇ ಬರ್ತಾರೆ, ನಾವು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನಮ್ಮನ್ನು ಹುಡ್ಕೊಂಡು ಅವ್ರು ಬರ್ತಾರೆ. ಪರೀಕ್ಷಿತ್ ರಾಜನಿಗೆ ಭಾಗವತ ಉಪದೇಶ ಮಾಡಿ ಮೋಕ್ಷ ಕಳಿಸ್ಬೇಕಾಗಿತ್ತು. ಪರೀಕ್ಷಿತ್ ರಾಜ ಎಲ್ಲಿದ್ದಾರೆ ಅಂತ ಶುಕಾಚಾರ್ಯನ ಹುಡ್ಕೊಂಡು ಬನ್ನಿರಿ ಅಂತ ಯಾರನ್ನು ಕಳಿಸ್ಲಿಲ್ಲ. ಶುಕಾಚಾರ್ಯರೇ ಅಲ್ಲಿಗೆ ಬಂದು ಉಪದೇಶ ಮಾಡಿದ್ರು ಮೋಕ್ಷ ಆಯ್ತಮ್ಮ. ಹಾಗಾದರೆ ಯಾರಿಗೆ ಮೋಕ್ಷ ಆಗಬೇಕಾಗುತ್ತೋ ಆವಾಗ ಗುರುಗಳು ಅವರಾಗೆ ಬರ್ತಾರೆ. ಅಷ್ಟೇ. ಸಾಧನೆ ಹುಡುಕೋದಲ್ಲ, ಮಾಡ್ತಾ ಇರಬೇಕು. ಮಾಡ್ತಾ ಇದ್ದರೆ ಅವಾಗ ಗುರುಗಳು ಹುಡ್ಕೊಂಡು ಬರ್ತಾರೆ, ನಾವು ಗುರುಗಳನ್ನ ಹುಡುಕಬೇಕಾಗಿಲ್ಲ. ಹೌದು ಹೌದು. ವಿಜಯದಾಸರನ್ನ ಹುಡುಕೊಂಡು ಪುರಂದಾಸರು ಬಂದು ಅವರೇನೆ ಅಲ್ಲಿ ಅಂಕಿತ ಕೊಟ್ಟರು, ಅನುಗ್ರಹ ಮಾಡಿದ್ರು. ಅದರಿಂದ ಇವರು ಯಾತ್ರೆ ಹೋಗಿದ್ದಷ್ಟೇ ಹೊರತು ಅಂಕಿತ ಸಿಗಲಿ ಅಂತ ಹೋಗಿದ್ದಲ್ಲ. ಏನು ಇವಾಗ ಅಸಂಶಯ ಸಂಶಯಚ್ಛಿತ್ ಗುರುರುಕ್ತೋ ಮನೀಷಿಭಿ ಅಂತ. ಯಾರನ್ನು ಗುರು ಅಂತ ಕರೀತಾರೆ ಅಂತಂದರೆ ನಮ್ಮ ಸಂದೇಹವನ್ನು ಪರಿಹಾರ ಮಾಡಬೇಕು, ಅವರಿಗೆ ಸಂದೇಹ ಇರಬಾರ್ದು. ಅಂಥವರು ಉತ್ತಮರಾದ ಗುರುಗಳು. ಈಗ ನಮಗೆ ಸಿಗ್ತಕ್ಕಂಥದ್ದು ನಮಗಿಂತ ಯಾರು ಹೆಚ್ಚು ತಿಳಿದಿರ್ತಾರೋ ಅವರನ್ನು ಗುರುಗಳು ಅಂತ ಸ್ವೀಕಾರ ಮಾಡೋದು. ಅದಕ್ಕೆ ಆಚಾರ್ಯ ತಂತ್ರಸಾರದಲ್ಲಿ ಹೇಳಿದ್ದಾರೆ, ಒಬ್ಬ ಗುರುಗಳನ್ನೀಗ ಅವಲಂಬಿಸಿದ್ದೇವೆ, ಅವರಿಗಿಂತ ಉತ್ತಮ ಗುರುಗಳು ಸಿಕ್ಕಿದ್ದಾರೆ. ಆವಾಗ ಈ ಗುರುಗಳನ್ನು ಬಿಟ್ಟು ಆ ಗುರುಗಳ ಹತ್ರ ಹೋಗ್ಬೋದು, ಪರ್ಮಿಷನ್ ತೊಗೊಂಡು ಹೋಗ್ಬೋದು. ಉತ್ತಮರಾಗಿದ್ದಾರೆ ಅಂದರೆ ಪರ್ಮಿಷನ್ ಇಲ್ಲದೇನೂ ಹೋಗ್ಬೋದು ಅಂತ. ಉತ್ತಮ ಗುರುಗಳು ಸಮನಾಗಿರ್ತವೆ ಅನುಮತಿ ಪಡ್ಕೊಂಡು ಹೋಗಬೇಕು ಅಂತ. ಅದೇ ಅದನ್ನು ನೀವು ಡಿಸೈಡ್ ಮಾಡಿರ್ಬೇಕು, ಯಾರು ಹೋಗ್ತಾರೋ ಅವರು. ಅದಕ್ಕೆ ಕರಿತಾನಲ್ಲ, ಏನಂತ ಕರೆದ್ರ ಹೇಳಿದ್ರಲ್ಲ, ನೀವು ಹೇಳಿದ್ರ ಶಬ್ದ ಹೇಳಿದ್ರಲ್ಲ ಅಷ್ಟೇ, ಅದಕ್ಕೆ ಕರೆದಿದ್ದು. ಶಬ್ದ ಏನಂತ ಹೇಳ್ತಾರವರು. ಆದರೆ ನಿಮ್ಗೆ ಇವಾಗೆಲ್ಲ ಇದನ್ನೆಲ್ಲ ವಿಚಾರ ಮಾಡಿದಾಗ ಯಾವ್ದು ಸರಿ ಅಂತ ಅನ್ನಿಸ್ತಾ ಇದೆ? ಅವ್ರು ಹೇಳ್ಬೋದು, ಆದರೆ ಅದರಲ್ಲಿ ವಿರೋಧ ಎಂಬತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದರಿಂದಾಗಿ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವಿಚಾರ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಅಸತ್ವ ಎಂಬತಕ್ಕಂಥದ್ದು ನೋ ಸತ್ವ, ಅಲ್ಲಿ ವಿರೋಧ ಕಂಡು ಬರುತ್ತೆ. ಆಮೇಲೆ ಸುಮ್ಮನೆ ಅಲ್ಲ.
ಏನು ಇತರ ಮತಗಳಲ್ಲಿಯೂ ಕೂಡ ಗುರುಗಳು ಅಂತ ಹೇಳ್ತಾರಲ್ಲ, ಅವರಲ್ಲಿಯೂ ಕೂಡ ಅಸಂಶಯ ಸಂಶಯಚಿತ್ತ ಆಗಿರಬೇಕಲ್ಲ, ಸಂಶಯ ಇರಬಾರ್ದು, ಅವರು ಸಂಶಯ ಪರಿಹಾರ ಮಾಡೋರು ಆಗಿರಬೇಕಲ್ಲ. ಹಾಗಾದ್ರೆ ಸಮಾನ ಆಯ್ತಲ್ಲ ಅಂತಂದರೆ ಅದಕ್ಕೆ ಹೇಳಿದ್ದು, ಆ ಗುರುಗಳು ಅವರು ಸರಿಯಾಗಿ ವಿಚಾರ ಮಾಡಬೇಕು, ವಿಚಾರ ಮಾಡಿಲ್ಲ ಅಲ್ಲಿ ಅಂದರೆ ಅದರಿಂದಾಗಿ ಗುರುಗಳು ಅಂತ ಆಗಲ್ಲ. ಈ ಎಲ್ಲದಕ್ಕೂ ಉತ್ತರ ಕೊಡಬೇಕು ಅವರು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಆಗುತ್ತಾ? ಇಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯರು ಬೇಕಾದ ಹಾಗೆ ಉದ್ದಾಮ ಗ್ರಂಥಗಳನ್ನೆಲ್ಲ ಓದಿದ್ರು, ಆದರೆ ಅವರಿಗೆ ಸಂಶಯ ಹೋಗಿರಲಿಲ್ಲ. ಆಮೇಲೆ ಆಚಾರ್ಯ ಹತ್ರ ಬಂದರು, ಆವಾಗ ಎಲ್ಲ ಸಂಶಯ ಹೋಯಿತು. 15 ದಿನ ಅಂದರೆ ಮಾಡಿ ಆಮೇಲೆ ಪಕ್ಷಾಂತರ ಆದರು. ನೋಚೇತ್ ಜಡಾಂತರೇಷು ಅದೃಷ್ಟಂ ದೇಹತ್ವಂ ಕಥಮಸ್ಯ ಇತಿ ಭಾವ. ಅದರಿಂದ ಲಿಂಗದೇಹವೂ ಜಡ, ಇದೆಲ್ಲ ಜಡ, ಇದನ್ನು ದೇಹ ಅಂತ ಕರೆಯಲ್ಲ. ಲಿಂಗದೇಹನ ಮಾತ್ರ ಜಡ ಅಂತ ಕರೀತಾರೆ. ಯಾಕೆ ದೇಹ ಅಂತ ಕರೀತಾರೆ? ಉಳಿದ ಪದಾರ್ಥಗಳಲ್ಲೂ ಜಡ, ಅದನ್ನು ದೇಹ ಅಂತ ಕರೆಯಲ್ಲ. ಲಿಂಗದೇಹವೂ ಜಡ, ಅದನ್ನು ದೇಹ ಅಂತ ಕರೀತಾರೆ. ಯಾಕೆ ಅಂತಂದರೆ ಸ್ವರೂಪ ದೇಹಕ್ಕೆ ಆವರಕವಾಗಿದೆ. ಆ ಸ್ವರೂಪ ಅದು ದೇಹಾಕಾರವಾಗಿದೆ. ಆ ದೇಹ ಆಕಾರವೇ ಲಿಂಗದೇಹದ ಆಕಾರವಾಗಿದೆ. ಆ ಸ್ವರೂಪಕ್ಕೆ ಶರೀರತ್ವ ಇರೋದರಿಂದಾಗಿ ಲಿಂಗದೇಹಕ್ಕೆ ದೇಹ ಶರೀರ ಅಂತ ಕರೀತಾರೆ. ಇಲ್ಲ ಅಂತಾದರೆ ಲಿಂಗ ಪ್ರಾಕೃತಿಕವಾದದ್ದು, ಜಡವಾದದ್ದು, ಅದಕ್ಕೆ ಶರೀರ ಅಂತ ಕರೀಲಿಕ್ಕೆ ಕಾರಣ ಇಲ್ಲ. ಉಳಿದ ಯಾವುದನ್ನು ಶರೀರ ಅಂತ ಕರೆಯಲ್ಲ. ಪ್ರಾಕೃತಿಕವಾದದ್ದು ಆ ಶರೀರವನ್ನು ಮಾತ್ರ ಶರೀರ ಅಂತ ಕರೀತಾರೆ. ಯಾಕೆ ಶರೀರ ಅಂತ ಕರೀತಾರೆ? ಒಳಗಿರೋದು ಶರೀರ, ಆದ್ದರಿಂದ ಅದಕ್ಕೆ ಆವರಕವಾಗಿರ್ತಕ್ಕಂತಹ ಪ್ರಾಕೃತಿಕವಾದದ್ದು ಅದು ಶರೀರ ಶಬ್ದ ವಾಚ್ಯವಾಗಿದೆ ಅಂತ ಅರ್ಥ. ಕೈ ಅಂತ ಹೇಳ್ತೇವೆ, ಇದು ಕೈಯಲ್ಲ, ಇದು ಕೈ. ಯಾಕೆ? ಕೈಗೆ ಇದು ಆವರಕ ಆದ್ದರಿಂದ ಇದು ಕೈ ಅಲ್ವಾ? ಇದು ಕಾಲು. ನೋಡಿ, ಎಲ್ಲ ಬಟ್ಟೆನೇ ತೋರಿಸಿದ್ದು, ಆದರೆ ಈ ಬಟ್ಟೆ ಕೈ, ಈ ಬಟ್ಟೆ ಕಾಲು. ಯಾಕೆ ಅಂತಂದರೆ ಈ ಬಟ್ಟೆ ಒಳಗಡೆ ಇರೋದು ಕೈ, ಈ ಬಟ್ಟೆ ಒಳಗಡೆ ಇರೋದು ಕಾಲು. ಆದ್ದರಿಂದ ಇದು ಕೈ ಆಯಿತು, ಇದು ಕಾಲಾಯಿತು. ಹಾಗೆ ಲಿಂಗ ಶರೀರ ಆಗಬೇಕು. ಯಾಕೆ? ಅದರ ಒಳಗಡೆ ಇರೋದು ಶರೀರ, ಆದ್ದರಿಂದ ಲಿಂಗ ಅನ್ನೋದು ಶರೀರ ಆಯಿತು ಅಂತ. ಜಡವಾದದ್ದು ಶರೀರ ಯಾಕಾಯಿತು ಅಂತಂದರೆ ಒಳಗಡೆ ಶರೀರ ಇದೆ ಅಂತ ಅರ್ಥ. ಹೌದು, ಲಕ್ಕೋ ಹೊಡೆದ್ರೆ ಕೈ ಇರುತ್ತೆ, ಕೈಯಿಂದ ಕೆಲಸ ಮಾಡಲಿಕ್ಕಾಗಲ್ಲ. ಹೇಗೆ ವಯಸ್ಸಾದ ಮೇಲೆ ಕಣ್ಣು ಗೋಲಕ ಇರುತ್ತೆ, ಕಣ್ಣಿನಲ್ಲಿ ಕಾಣುವಂತಹ ಅದು ಕೆಲಸ ಮಾಡಿ, ಕಣ್ಣು ಕೆಲಸ ಮಾಡ್ತಾ ಇರಲ್ಲ. ಹಾಗೆ ಕೈ ಲಕ್ಕ ಹೊಡೀತು ಅಂತಂದರೆ ಕೈ ಇರುತ್ತೆ, ಕೈ ತುಂಡಾಗಿರಲ್ಲ, ಕೈ ಇರುತ್ತೆ, ಆದರೆ ಕೈಯಿಂದ ಕೆಲಸ ಮಾಡಲಿಕ್ಕಾಗಲ್ಲ, ಎತ್ತಲಿಕ್ಕಾಗಲ್ಲ, ಇಳಿಸ್ಲಿಕ್ಕಾಗಲ್ಲ. ಆವಾಗ ಅಲ್ಲಿ ಇಂದ್ರಿಯ ಎಂಬತಕ್ಕಂಥದ್ದು ಹೋಗಿದೆ, ಇಂದ್ರಿಯಾಭಿಮಾನಿ ಕೆಲಸ ಮಾಡ್ತಾ ಇಲ್ಲ. ಇದೇ ಕೈಯಲ್ಲ. ಈ ಕೈಯಲ್ಲಿ ಕೈ ಎಂಬತಕ್ಕಂತಹ ಒಂದು ಇಂದ್ರಿಯ ಅತೀಂದ್ರಿಯವಾದದ್ದು ಇದೆ, ಆದ್ದರಿಂದ ಇದು ಕೈ. ಕಾಲು ಹಾಗೇನೆ, ಎಲ್ಲ ಇಂದ್ರಿಯಗಳು ಹಾಗೇನೆ. ನೋಚೇತ್ ಜಡಾಂತರೇಷು ಅದೃಷ್ಟಂ ದೇಹತ್ವಂ ಕಥಮಸ್ಯ ಇತಿ ಭಾವ ಅಂತ. ಹರೇಸ್ತು ನಿತ್ಯ ಮುಕ್ತಸ್ಯ ದೇಹ ಸರ್ವತ್ರ ಸರ್ವದಾ ಬಲಜ್ಞಾನ ಪ್ರಭಾ ಸೌಖ್ಯ ಸೌಂದರ್ಯಾದಿಗುಣಾತ್ಮಕ. ಅದರಿಂದ ಮುಕ್ತನಾದ ಜೀವನಿಗೂ ಜ್ಞಾನಾನಂದಾತ್ಮಕವಾದ ಶರೀರ ಇದೆ. ನಿತ್ಯ ಮುಕ್ತನಾದ ಪರಮಾತ್ಮ ಅವನಿಗೂ ಕೂಡ ಸರ್ವತ್ರ ಸರ್ವದಾ ದೇಹ. ಅವನಿಗೆ ಎಲ್ಲ ಪ್ರದೇಶದಲ್ಲಿಯೂ ಇದೆ, ಎಲ್ಲ ಕಾಲದಲ್ಲಿಯೂ ಇದೆ. ಎಂಥ ಶರೀರ ಇದೆ? ಬಲ, ಜ್ಞಾನ, ಪ್ರಭಾ, ಸೌಖ್ಯ, ಸೌಂದರ್ಯಾದಿ ಗುಣಾತ್ಮಕ. ಒಳ್ಳೆ ಬಲ ಇದೆ, ಜ್ಞಾನ ಇದೆ, ಪ್ರಕಾಶ ಇದೆ, ಸುಖಮಯವಾದದ್ದು, ಸೌಂದರ್ಯಯುಕ್ತವಾದದ್ದು. ಇಂತಹ ಶರೀರ ಪರಮಾತ್ಮನಿಗೆ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಇದೆ. ಯಾಕೆ? ಅವನು ವ್ಯಾಪ್ತ, ನಿತ್ಯ ಮುಕ್ತ. ಆದರೆ ಜೀವನಿಗೆ ಮುಕ್ತ್ಯನಂತರದಲ್ಲಿ ಆ ಬಲ, ಜ್ಞಾನ, ಐಶ್ವರ್ಯ, ಸೌಖ್ಯ, ಸೌಂದರ್ಯ ರೂಪವಾದ ರೂಪ ಬರುತ್ತೆ. ಅದು ಮುಕ್ತನಾದ ಮೇಲೆ. ಪರಮಾತ್ಮ ಅವನು ನಿತ್ಯ ಮುಕ್ತ, ಬಂಧವೇ ಇಲ್ಲ. ಅಷ್ಟೇ ಅಲ್ಲ, ಅವನು ವ್ಯಾಪ್ತ ಅಂದರೆ ಎಲ್ಲ ಕಡೆಯಲ್ಲಿದೆ. ಜೀವ ವ್ಯಾಪ್ತನಲ್ಲ, ಅಣು. ಅದರಿಂದಾಗಿ ಜೀವನಿಗೆ ಮುಕ್ತಿ ಅವಸ್ಥೆಯಲ್ಲಿ ಮುಕ್ತಿಯಲ್ಲಿ ಮಾತ್ರ ಇರುತ್ತೆ. ಪರಮಾತ್ಮನಿಗೆ ಎಲ್ಲ ಕಡೆಯಲ್ಲಿರ್ತಕ್ಕಂತಹ
ಎಲ್ಲ ಕಾಲದಲ್ಲಿರ್ತಕ್ಕಂತಹ ಆ ಶರೀರ ಎಂಬತಕ್ಕಂಥದ್ದು ಸಕಲ ಸದ್ಗುಣಾತ್ಮಕವಾದದ್ದೇ ಆಗಿದೆ. ಅದೇ ಮುಕ್ತರಿಗೂ ಮತ್ತು ಪರಮಾತ್ಮನಿಗೂ ವ್ಯತ್ಯಾಸ. ಅದನ್ನು ಹೇಳ್ತಾರೆ. ಅದರಿಂದ ಪರಮಾತ್ಮನ ನಿರ್ಗುಣ ಅಂತ ಹೇಳಬಾರ್ದು. ಪರಮಾತ್ಮನನ್ನು ಜ್ಞಾನಾನಂದಾತ್ಮಕವಾದ ಶರೀರವುಳ್ಳವನು ಅಂತಲೇ ಹೇಳಬೇಕು, ನಿರ್ಗುಣ ಅಂತ ಹೇಳಬಾರದು. ನಿತ್ಯಮುಕ್ತಸ್ಯ, ನಿತ್ಯಮುಕ್ತನಾದ ಹರೇಹೇ ಪರಮಾತ್ಮನ ದೇಹಸ್ತು, ದೇಹವಾದರೂ ಸರ್ವತ್ರ ಎಲ್ಲ ರೂಪದಲ್ಲಿಯೂ ಅಥವಾ ಎಲ್ಲ ಕಡೆಯಲ್ಲಿಯೂ, ಸರ್ವದಾ ಎಲ್ಲ ಕಾಲದಲ್ಲಿಯೂ ಬಲ ಜ್ಞಾನ ಪ್ರಭಾ ಸೌಖ್ಯ ಸೌಂದರ್ಯಾದಿ ಗುಣಾತ್ಮಕ. ಬಲ ಜ್ಞಾನ ಕಾಂತಿ ಸುಖ ಸೌಂದರ್ಯ ಮೊದಲಾದ ಗುಣಸ್ವರೂಪವೇ ಆಗಿದೆ. ನಿತ್ಯಮುಕ್ತಸ್ಯ, ನಿತ್ಯಮುಕ್ತನಾದ ಹರೇಹೇ ಪರಮಾತ್ಮನ ದೇಹಸ್ತು, ದೇಹವಾದರೂ ಸರ್ವತ್ರ ಎಲ್ಲ ರೂಪಗಳಲ್ಲಿಯೂ, ರಾಮಕೃಷ್ಣಾದಿ ಅವತಾರ ಅಂದರೆ ಸರ್ವತ್ರ ವ್ಯಾಪ್ತವಾದಂಥ ರೂಪ, ಸರ್ವದ ಎಲ್ಲ ಕಾಲದಲ್ಲಿಯೂ ಜ್ಞಾನ ಬಲಜ್ಞಾನ ಪ್ರಭಾಸೌಖ್ಯ ಸೌಂದರ್ಯಾದಿ ಗುಣಾತ್ಮಕ. ಬಲ ಜ್ಞಾನ ಕಾಂತಿ ಆನಂದ ಸೌಂದರ್ಯಾದಿ ಗುಣಸ್ವರೂಪವೇ ಆಗಿದೆ. ಆನಂದ ಸುಖ ಸೌಖ್ಯ. ಹರೇಸ್ತು ಇತಿ ತುಶಬ್ದೇನ ಕದಾಚಿತ್ ಬದ್ಧಾತ್ ಮುಕ್ತಾತ್ ಜೀವಾತ್ ವಿಶೇಷಂ ಸೂಚಯತಿ. ಹರೇಸ್ತು ಅಂತ ಹೇಳಿದ್ದಾರೆ. ಏನರ್ಥ? ಪರಮಾತ್ಮ ಅವನು ನಿತ್ಯ ಮುಕ್ತನಾಗಿದ್ದಾನೆ, ಜೀವ ಮುಕ್ತ. ಅಂದರೆ ಕದಾಚಿತ್ ಮುಕ್ತ ಜೀವ. ಇಷ್ಟು ದಿವಸ ಸಂಸಾರದಲ್ಲಿದ್ದ, ಈಗ ಬಿಡುಗಡೆಯನ್ನು ಹೊಂದಿದ್ದಾನೆ. ಆದರೆ ಹಾಗಲ್ಲ ಪರಮಾತ್ಮ. ತುಶಬ್ದದಿಂದ ಅವನು ಈ ಮುಕ್ತನಾದ ಜೀವನಿಗಿಂತ ವಿಲಕ್ಷಣನಾಗಿದ್ದಾನೆ. ಹೌದು, ಹೌದು. ತದೇವ ಸ್ಪಷ್ಟಯತಿ. ತು ಯಾಕೆ ನಿತ್ಯ ಮುಕ್ತ ಅಂತ ಅರ್ಥ. ಹರೇಸ್ತು ಅಂದರೆ ನಿತ್ಯ ಮುಕ್ತ ಅಂತ ಅರ್ಥ. ಸರ್ವತ್ರ ಅಂದರೆ ಸರ್ವದಾ ಇತ್ಯತ್ರ ಹೇತು ಸೂಚನಾಯ ನಿತ್ಯಮುಕ್ತಸ್ಯ ಇತಿ ಹೇತುಗರ್ಭಂ ವಿಶೇಷಣಂ. ಎಲ್ಲ ರೂಪಗಳಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ಕಾಲದಲ್ಲಿ. ಯಾಕೆ ನಿತ್ಯಮುಕ್ತ? ನಿತ್ಯಮುಕ್ತನಾದ್ದರಿಂದ ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ರೂಪ ಅದರಲ್ಲಿ ಅವನೇನಾಗಿದ್ದಾನೆ? ಜ್ಞಾನಾನಂದಾತ್ಮಕವಾದ ಶರೀರವುಳ್ಳವನೇ ಆಗಿದ್ದಾನೆ. ಪ್ರಾಕೃತ ದೇಹವತ್ವೇ ನಿತ್ಯಮುಕ್ತತ್ವ ವ್ಯಾಕೋಪಾತ್ ವಿದ್ಯಾಮಯೋ ಯತ್ ಸತು ನಿತ್ಯಮುಕ್ತಃ ಇತಿ ನಿತ್ಯಮುಕ್ತತೆಯ ಶ್ರೂಯಮಾಣಸ್ಯ ಭಗವತಃ ದೇಹಃ ಜ್ಞಾನಾನಂದಾತ್ಮಕ ಶುಭಗುಣಾತ್ಮಕ ಏವ ಇತಿ ಅಪ್ರಾಕೃತ ದೇಹವತ್ವೇ ನಿತ್ಯಮುಕ್ತತ್ವಂಚ ಹೇತು ಇತಿ ಭಾವಃ ಅಂತ. ಭಗವಂತ ಒಂದು ವೇಳೆ ಪ್ರಾಕೃತಿಕ ದೇಹ ಉಳ್ಳವನು ಅಂತಾದರೆ ಆವಾಗ ನಿತ್ಯಮುಕ್ತ ಹೇಗಾಗ್ತಿದ್ದ? ವಿದ್ಯಾಮಯ ಯಹ ಸತ್ತು ನಿತ್ಯಮುಕ್ತ ಅಂತ ಹೇಳಿದ್ದಾರೆ. ಪ್ರಾಕೃತಿಕ ಶರೀರ ಇದ್ಬಿಟ್ರೆ ನಿತ್ಯಮುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿತ್ಯಮುಕ್ತತ್ವ ವ್ಯಾಕೋಪಾತ, ನಿತ್ಯಮುಕ್ತತ್ವಕ್ಕೆ ವಿರೋಧ ಬರುತ್ತೆ. ಪ್ರಾಕೃತಿಕ ಶರೀರ ಇದ್ದರೆ ನಿತ್ಯಮುಕ್ತ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಿತ್ಯಮುಕ್ತ ಅಂತ ಎಲ್ಲಿ ಹೇಳಿದ್ದಾರೆ? ವಿದ್ಯಾಮಯ ಯಸ್ಸತು ನಿತ್ಯಮುಕ್ತ ಅಂತ ಭಾಗವತದ ಹೇಳಿದ್ದಾರೆ. ಜ್ಞಾನರೂಪಿ ಯಾರೋ ಅವನು ನಿತ್ಯಮುಕ್ತನಾಗಿದ್ದಾನೆ ಅಂತ. ನಿತ್ಯಮುಕ್ತತೆಯ ಶ್ರೂಯಮಾಣಸ್ಯ ಭಗವತಃ, ಯಾರು ನಿತ್ಯಮುಕ್ತ ಅಂತ ಶ್ರುತಿಯಲ್ಲಿ ಮತ್ತು ಪುರಾಣಗಳಲ್ಲಿ ಶ್ರುತನಾಗಿದ್ದಾನೋ, ವರ್ಣಿಸಲ್ಪಟ್ಟಿದ್ದಾನೋ ಅಂತಹ ಭಗವಂತನ ದೇಹ ಅದು ಜ್ಞಾನಾನಂದಾತ್ಮಕ ಏವ, ಜ್ಞಾನಾನಂದಾತ್ಮಕವಾದ ಶರೀರ, ಶುಭಗುಣಾತ್ಮಕವಾದ ಶರೀರವೇ ಆಗಿದೆ. ಆದ್ದರಿಂದ ಪರಮಾತ್ಮ ಅಪ್ರಾಕೃತವಾಗಿರ್ತಕ್ಕಂಥ ಶರೀರವುಳ್ಳವನು. ಯಾಕೆ? ನಿತ್ಯಮುಕ್ತನಾದ್ದರಿಂದ. ಅಪ್ರಾಕೃತ ಶರೀರ ಉಳ್ಳವನು ಅನ್ನೋದಕ್ಕೆ ನಿತ್ಯ ಮುಕ್ತತ್ವ ಎಂಬತಕ್ಕಂಥದ್ದು ಹೇತುವಾಗಿದೆ. ಅದರಿಂದ ಪರಮಾತ್ಮ ಅವನು ನಿರ್ಗುಣ ನಿರಾಕಾರ ಅಂತ ಹೇಳೋದು ಸರಿಯಲ್ಲ. ಜ್ಞಾನಾನಂದಾತ್ಮಕವಾದ ಶರೀರ ಇದೆ, ಗುಣವೂ ಅವನಿಗಿದೆ, ಜ್ಞಾನಾನಂದಾದಿ ಗುಣವೂ ಇದೆ. ಹಾಂ ಮಾಡ್ಬೋದು. ಭಗವದ್ ಅಧೀನ, ಭಗವದ್ ಅಧೀನ ಇಲ್ಲ. ಹಾಂ ಹೌದು, ಭಗವದ್ ಅಧೀನ ಅಂತ ಇಟ್ಕೋಬೇಕು. ಭಗವಂತನದ್ದು ಅನನ್ಯಾಧೀನ, ಲಕ್ಷ್ಮೀದೇವಿಯದು ಭಗವದ್ ಅಧೀನ, ಅದಿಟ್ಕೊಳ್ಬೇಕು. ಹಾಂ ಎಲ್ಲ ಉಂಟು. ಆದರೆ ಅದರಲ್ಲಿ ಆ ಗುಣ ಎಂಬತಕ್ಕಂಥದ್ದಕ್ಕೆ ಮಿತಿ ಇದೆ. ಅದೇ ಗುಣಾಕಃ ಸೌಂದರ್ಯಾದಿ ಗುಣಾತ್ಮಕ ಗುಣನೇ ಇದೆಯಲ್ಲ, ಸೌಂದರ್ಯಾದಿ ಗುಣಾತ್ಮಕ ಗುಣ ಇದೆಯಲ್ಲ, ಆ ಗುಣದಲ್ಲಿ ಲಕ್ಷ್ಮೀದೇವಿಯಲ್ಲಿ ಒಂದು ಮಿತಿ ಇದೆ, ಪರಮಾತ್ಮನಲ್ಲಿ ಅಮಿತ. ಹಾಂ ಅಸ್ವತಂತ್ರ ಅದು ಇದೆ.
ಮಾಡಿ. ಶ್ರೀಕೃಷ್ಣಾರ್ಪಣವಸ್ತು. 2:15. ನಾರಾಯಣ 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 ನಾರಾಯಣ. ಕೃಷ್ಣ ಗೋವಿಂದ. Yeah.